ಹಂಗಂದ್ರೆ ಏನು ಅಂದ್ರ 100 ಮಾತಾಡೋದು 1 ಬರೆಯೋದು ಈಕ್ವಲ್ ಇರುತ್ತೆ. ಹಾಗಾಗಿ ನೀವು ಬರೆದ್ರೆ ಮಾತ್ರ ನಿಮ್ಗೆ ನೆನಪಿರುತ್ತೆ. ಈ ಒಂದು ಮಾಹಿತಿಯನ್ನ ದಯವಿಟ್ಟು 2ನೇ ಮಾಹಿತಿ ನೆನ್ಪಿಡ್ರಿ. ಅದಾದ್ಮೇಲೆ 3ನೇ ಕಂಡೀಷನ್ ಬಹಳ ದೊಡ್ಡ ಕಂಡೀಷನ್ ಏನಿಲ್ಲ. ಈ ಒಂದು ಕ್ಲಾಸ್ ನಲ್ಲಿ ನೀವು ಅಟೆಂಡ್ ಆಗಿದ್ರಿ ಅಂದ್ರ ನನ್ನ ಹತ್ರ 3 ದಿನ ನನ್ಗೆ ಸಮಯ ಇದೆ ಅಂತ ಇವತ್ತೇನಾದ್ರೂ ಕನ್ಫರ್ಮ್ ಇದ್ರೆ ಮಾತ್ರ ನೀವ್ ಇದನ್ನ ಅಟೆಂಡ್ ಮಾಡಿ. ಯಾರಿಗಾದ್ರೂ ಇವತ್ ಸಾಧ್ಯ ಇದೆ, ಇವತ್ತೊಂದ್ ದಿನ ಮಾಡ್ತೀನಿ, ನಾಳೆ ನನ್ಗೆ ಆಗೋದಿಲ್ಲ, ಇಲ್ಲ ನಾಳೆನು ಒಂದ್ ಮಾಡ್ತೀನಿ ಆದ್ರೆ ನನ್ಗೆ ದೀಕ್ಷೆ ತಗೊಳಿಕ್ ಆಗೋದಿಲ್ಲ ಅಂತ ಯಾರಿಗಾದ್ರೂ ಫೀಲ್ ಆದ್ರೆ, ಅಥವಾ ಅದು ಸಾಧ್ಯ ಇಲ್ಲ ಅಂತ ನಿಮ್ಗೆ ಏನಾದ್ರೂ ಅನಿಸಿದ್ರೆ, ನಿಮ್ಗೆ ಹೀಗೆ ಸಮಯ ಇದೆ, ನೀವ್ ಇದರಿಂದ ಹೊರಗೆ ಹೋಗ್ಬೋದು ಆರಾಮ್ಸೆ. ಹಾಗಾಗಿ ನಾನೇನಂತೀನಿ ಅಂದ್ರೆ ಒಂದ್ಸಲ ಒಳಗ್ ಬಂದಿರಿ ಅಂದ್ರೆ ಪರಿಪೂರ್ಣವಾಗಿ ಕಲ್ತ್ರ ಮಾತ್ರ ನಿಮ್ಗೆ ಇದ್ರ ಲಾಭ ಇದೆ, ಇಲ್ಲಂದ್ರೆ ಇಲ್ಲ. ಅದಾದ್ಮೇಲೆ ನಿಮ್ಗೆ ಡಿಸ್ಟರ್ಬ್ ಆಗ್ಲಾರ್ದಂತ ಪ್ಲೇಸ್ ನಲ್ಲಿ ಕುಳಿತುಕೊಡ್ರಿ. ಇಲ್ಲಿ ಕೃಪಾ ಮ್ಯಾಮ್ ಅಂತಿದ್ದಾರೆ ನೋಡ್ರಿ, ಒಂದ್ ಕಡೆ ಆರಾಮ್ಸೆ ಕುಂತ್ ಬಿಟ್ಟರು. ನೀವು ಎಲ್ಲಾರ ಡಿಸ್ಟರ್ಬ್ ಆಗುವಂತದ್ದು, ಎಲ್ಲ ಜನಜಂಗುಳಿಯ ಮಧ್ಯದಲ್ಲಿ ಕುಂತು ನೀವು ಕ್ಲಾಸ್ ಅನ್ನ ಮಾಡ್ತಾ ಇದ್ದೀರಿ, ಮನೆಯಲ್ಲೆಲ್ಲ ನಡೀತಾನೆ ಇದೆ, ಸೌಂಡ್ ಬರ್ತಾ ಇದೆ, ನೀವು ಮಾತ್ರ ಕ್ಲಾಸ್ ಮಾಡ್ತಾ ಇದ್ದೀರಿ ಅಂದ್ರ ನಮ್ಮ ಮನಸ್ಸಿದೆ ನೋಡ್ರಿ, ಅದು ಮನಸ್ಸು ಬಹಳ ಚಂಚಲ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ನಿಮ್ಮ ಮನಸ್ಸನ್ನ ನೀವು ಏಕಾಗ್ರ ಮಾಡಿದಾಗ ಮಾತ್ರ ಈ ಜ್ಞಾನ ಇದೆ ನೋಡ್ರಿ, ಇದು ನಿಮ್ಗೆ ಸಫಲ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನೀವಿದಿಷ್ಟು ತ್ಯಾಗವನ್ನ ಮಾಡ್ಬೇಕು. ಅದಾದ್ಮೇಲೆ ಯಾವ್ದಾದ್ರು ಕಾಲ್ ಬರುತ್ತೆ, ಯಾವ್ದೋ ಒಂದು ಮೆಸೇಜ್ ಬಂದಿದೆ, ಯಾವ್ದೋ ಒಂದು ನೋಟಿಫಿಕೇಶನ್ ಬಂದಾಗ ನೀವೇನಾದ್ರೂ ಡಿಸ್ಟರ್ಬ್ ಆದ್ರೂ ಸಮೇತ ಪುನಃ ನಿಮ್ಮ ಮೈಂಡಿಗೆ ಒಂದ್ ಕಡೆ ತರೋದಕ್ಕೆ ಬಹಳ ಸ್ಟ್ರಗಲ್ ನೀವೇ ಮಾಡ್ಬೇಕಾಗುತ್ತೆ. ಹಾಗಾಗಿ ಇಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳಿಗೆ ಯಾರು ಒಪ್ಕೊಳಕ್ ರೆಡಿ ಇದ್ರಿ ಅಂದ್ರೆ ಅವ್ರೆಲ್ಲರೂ ಐ ಆಮ್ ರೆಡಿ ಅಂತ ಹೇಳಿ ಒಂದ್ಸಲ ಟೈಪ್ ಮಾಡ್ರಿ ಬೇಗ. ಮತ್ತೆ ನಿಮ್ಗೆ ಒಂದ್ ವಿಷಯವನ್ನ ಹೇಳ್ತೀನಿ, ನನ್ಗೆ ಸ್ಪೀಡ್ ಬಹಳ ಇಷ್ಟ, ಸ್ಲೋ ಇರೋರು ನನಗೆ ಇಷ್ಟ ಇಲ್ಲ. ಯೂನಿವರ್ಸ್ ಯಾವಾಗ್ಲೂ ಸ್ಪೀಡ್ ಅನ್ನ ಇಚ್ಛೆ ಪಡುತ್ತೆ. ಯಾರು ಬಹಳ ಸ್ಪೀಡ್ ಇರ್ತಾರ ನೋಡ್ರಿ, ಯೂನಿವರ್ಸ್ ಅವ್ರಿಗೆ ಸಪೋರ್ಟ್ ಮಾಡುತ್ತೆ. ಬಹಳ ಸ್ಲೋ ಇದ್ರ ನಡೆಯೋದಿಲ್ಲ ಯೂನಿವರ್ಸಿಗೆ. ಹಾಗಾಗಿ ಯಾರೆಲ್ಲರೂ ರೆಡಿ ಇದ್ರಿ, ಐ ಆಮ್ ರೆಡಿ ಅಂತ ಹೇಳಿ ಬೇಗ ಟೈಪ್ ಮಾಡ್ರಿ. ಎಸ್ ಸೌಮ್ಯ, ಎಸ್ ಪಲ್ಲವಿ, ಬೇಗ ಐ ಆಮ್ ರೆಡಿ. ಮೈಂಡಿಗೆ ಮೆಸೇಜ್ ಕೊಡ್ರಿ ನಾನು ರೆಡಿ ಇದ್ದೀನಿ ಅಂತ. ಯಾವಾಗ ನೀವು ಐ ಆಮ್ ರೆಡಿ ಅಂತ ಹೇಳಿ ಹಾಕಿರ್ತೀರಿ ನೋಡ್ರಿ, ನಿಮ್ಮ ಫ್ರೀಕ್ವೆನ್ಸಿ ಮತ್ತು ಎನರ್ಜಿ ಇದೆ ನೋಡ್ರಿ, ಎರಡು ಚೇಂಜ್ ಆಗಿರುತ್ತೆ. ಬೇಕಾದ್ರೆ ನೋಡ್ರಿ, ಟೈಪ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಫ್ರೀಕ್ವೆನ್ಸಿ ಯಾವ ರೀತಿ ಇತ್ತು, ಯಾವಾಗ ಐ ಆಮ್ ರೆಡಿ ಅಂತ ಹೇಳಿ ಹೇಳಿದ್ರಿ ಅವಾಗ ನಿಮ್ಮ ಫ್ರೀಕ್ವೆನ್ಸಿ ಏನಿರುತ್ತೆ ಅಂದ್ರೆ ಚೇಂಜ್ ಆಗಿರುತ್ತೆ. ಹಾಗಾಗಿ ಯಾರೆಲ್ಲರೂ ರೆಡಿ ಇದ್ದೀರಿ, ಆ ರೆಡಿ ಇರುವಂತ ಪ್ರತಿಯೊಬ್ಬರಿಗೂ ಒಂದು ಸಲ ನಾನು ವೆಲ್ಕಮ್ ಅನ್ನ ಮಾಡ್ತೀನಿ. ಡೋರ್ ಒಂದ್ಸಲ ಮುಚ್ಚು, ಕ್ಲೋಸ್ ಅದೇ ತೆರೆದ ನೋಡು ಒಂದ್ಸಲ. ಓಕೆ, ಸ್ವಲ್ಪ ನಮ್ಮ ಹತ್ರನೂ ಡಿಸ್ಟರ್ಬ್ ಇದೆ ಇವತ್ತು, ಡೋರ್ ಕೂಡ್ಸೋದಕ್ಕೆ ಬಂದಿದ್ದಾರೆ. ಓಕೆ, ಸೊ ಇದೀಗ ನಾವು ನಮ್ಮ ಕ್ಲಾಸ್ ಕಡೆಗೆ ಹೋಗೋಣ. ಪ್ರತಿಯೊಬ್ಬರಿಗೂ ಸಮೇತ ಜಗತ್ತಿನ ಅತ್ಯಂತ ಶ್ರೇಷ್ಠವಾಗಿರುವಂತ ಮತ್ತೆ ಅಷ್ಟೇ ಸುಂದರವಾಗಿರುವಂತ ಥೆರಪಿ ಅಂತ ಯಾವ್ದಾದ್ರು ಇದ್ರೆ ಅದು ರೇಖಿ ಥೆರಪಿ. ಸ್ವಲ್ಪ ನೋಟ್ ಮಾಡ್ಕೊರಿ. ಜಗತ್ತಿನ ಅತ್ಯಂತ ಸುಂದರ, ಬಹಳ ವಂಡರ್ಫುಲ್ ಇರುವಂತ ಒಂದ್ ಥೆರಪಿ ಅಂತ ಯಾವ್ದಾದ್ರು ಇದ್ರೆ, ಚಿಕಿತ್ಸೆ ಅಂತ ಯಾವ್ದಾದ್ರು ಇದ್ರೆ ಅದು ರೇಖಿ ಚಿಕಿತ್ಸೆ ಇದೆ. ಅಷ್ಟೇ ಸುಂದರ ಇದೆ, ಅಷ್ಟೇ ಅದ್ಭುತ ಇದೆ. ಮತ್ತೆ ಇಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ರೇಖಿಯಲ್ಲಿ. ಹಾಗಾಗಿ ನಮ್ಮ ರೇಖಿ ಲೆವೆಲ್ 1 ಇದೆ ನೋಡ್ರಿ, ಇದಕ್ಕೆ ನಾವು ಇಂಡಿಯನ್ ರೇಖಿ ಅಂತೇಳಿ ಕರಿತೀವಿ. ಬರ್ಕೋರ್ ಮೇಲ್ ಟಾಪಿಕ್ ಹಾಕಬೇಕಾದ್ರೆ ಇಂಡಿಯನ್ ರೇಖಿ, ಭಾರತೀಯ ರೇಖಿಯ 3 ದಿನಗಳ ತರಬೇತಿ ಅಥವಾ ಕೋರ್ಸ್ ಯಾವ್ದಾದ್ರು ಬೇರೆ. ಎಸ್, ಸೊ ಈ 3 ದಿನಗಳಲ್ಲಿ ನೀವ್ ಏನನ್ನ ಕಲಿತ್ರಿ ಅನ್ನುವಂಥದ್ದು ಒಂದು ನೋಟ್ ಮಾಡೋಕ್ ಶುರು ಮಾಡ್ರಿ. 3 ದಿನದ ಅವಧಿಯಲ್ಲಿ 3 ದಿನಗಳ ಅವಧಿಯಲ್ಲಿ ನೀವೇನನ್ನ ಕಲಿಯುತ್ತೀರಿ ಅನ್ನುವಂಥದ್ದು ಫಸ್ಟ್ ಬರ್ಕೋರಿ. ರೇಖಿ ಅಂದ್ರೆ ಏನು, ರೇಖಿಯ ಇತಿಹಾಸವನ್ನ ಕಲಿತೀರಿ ಫಸ್ಟ್. ರೇಖಿಯ ಇತಿಹಾಸ ಅದರಲ್ಲಿ ಮತ್ತೆ ರೇಖಿ ಅಂದ್ರೆ ಏನು ಅನ್ನುವಂಥದ್ದು ಬರುತ್ತೆ. ಅದಾದ್ಮೇಲೆ ಸೆಕೆಂಡ್ ಬರುತ್ತೆ ಪಂಚಕೋಶಗಳ ಬಗ್ಗೆ ನೀವು ಕಲಿಯುತ್ತೀರಿ. ಪಂಚಕೋಶಗಳ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ತೀರಿ. ಅದಾದ್ಮೇಲೆ ಬರ್ಕೋರಿ ಪಂಚತತ್ವಗಳ ಬಗ್ಗೆ ನಿಮ್ಗೆ ಇಲ್ಲಿ ಕ್ಲಾಸ್ ಇದೆ. ಪಂಚತತ್ವಗಳು, ಪಂಚಕೋಶಗಳು ಬೇರೆ, ಪಂಚತತ್ವಗಳು ಬೇರೆ. ಪಂಚತತ್ವಗಳ ಮಾಹಿತಿ. ಅದಾದ್ಮೇಲೆ ಬರ್ಕೋರಿ ಚಕ್ರಗಳ ಮಾಹಿತಿ. 7 ಚಕ್ರ ಬಗ್ಗೆ ನಿಮ್ಗೆ ಮಾಹಿತಿ ಸಿಗುತ್ತೆ. ಅದರ ನಂತರ ಔರಾ ಕ್ಲೆನ್ಸಿಂಗ್,
ಪ್ರಭಾವಳಿಯ ಬಗ್ಗೆ ಮಾಹಿತಿ ಸಿಗುತ್ತೆ ನಿಮ್ಗೆ. EMF ಅಂತೇಳಿ ಹೇಳ್ತೀವಿ, ಅದು ಬ್ರಾಕೆಟ್ ನಲ್ಲಿ ಹಾಕ್ರಿ. EMF ಔರಾ ಕ್ಲೆನ್ಸಿಂಗ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ ಸ್ವಯಂ ಚಿಕಿತ್ಸೆ, ಸೆಲ್ಫ್ ಫೀಲಿಂಗ್ ಅನ್ನ ನೀವು ಕಲಿತೀರಿ. ಸೆಲ್ಫ್ ಫೀಲಿಂಗ್. ಸೆಲ್ಫ್ ಫೀಲಿಂಗ್ ನ ನಂತರ ನಿಮ್ಗೆ ರವಿವಾರ ದಿವಸ ಬೆಳಿಗ್ಗೆ ರೇಖಿ ಲೆವೆಲ್ 2 ನ ಮಾಹಿತಿಯನ್ನ ಹೇಳ್ತೀವಿ. ರೇಖಿ ಲೆವೆಲ್ 2 ನಲ್ಲಿ ಏನೇನ್ ಬರುತ್ತೆ, ಒಂದ್ ವೇಳೆ ಆಸಕ್ತಿ ಇದ್ರೆ ನೀವು ಒಂದು ಸ್ಟೆಪ್ ನಮ್ ಜೊತೆಗೆ ಮುಂದೆ ಬರ್ಬೋದು, ಇಲ್ಲ ಅಂದ್ರೆ ಇದಿಷ್ಟು ಕಲ್ತು ನೀವು ಕ್ವಿಟ್ ಆಗ್ಬೋದು. ಎರಡು ನಿಮ್ ಕೈಯಲ್ಲೇ ಇರುವುದು. ಹಾಗಾಗಿ ನಮ್ಗೆ ಮಾಹಿತಿ ಕೊಡೋದಿರುತ್ತೆ. ರೇಖಿ ಲೆವೆಲ್ 2 ನ ಮಾಹಿತಿ ಸಿಗುತ್ತೆ ನಿಮ್ಗೆ. ಅದಾದ್ಮೇಲೆ ಕೊನೆಗಿರುತ್ತೆ ರೇಖಿ ಲೆವೆಲ್ 1 ನ ದೀಕ್ಷೆ, ಸೆಲ್ಫ್ ಫೀಲಿಂಗ್ ದೀಕ್ಷೆ ಇರುತ್ತೆ. ಸೊ ಇಷ್ಟು ಎಲ್ಲ ಯಾವಾಗಿರುತ್ತೆ ಅಂದ್ರ 3 days ನ ಕೋರ್ಸ್ ನಲ್ಲಿ. ಇವತ್ತು ಮತ್ತು ನಾಳೆ 2 ದಿನ ಇದೆ ನೋಡ್ರಿ. ನಾಳೆ ಯಾರ್ಯಾರು ನೀವು ಬೆಳಿಗ್ಗೆ 7 ಗಂಟೆಗೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಯಾರ್ಯಾರು ಕೂಡ್ಬೋದು ಒಂದ್ ವೇಳೆ ನಾವು ಕೋರ್ಸ್ ಮಾಡ್ಲಿಕ್ಕೆ ನಿಂತ್ರ? ನಾಳೆ ಕನಕದಾಸ್ ಜಯಂತಿ, ಸೂಟಿ ಇದೆ, ರಜೆ ಇದೆ. ನೀವು ಒಂದ್ ವೇಳೆ ಎಸ್ ಅಂದ್ರೆ ನಾಳೆ ಬೆಳಿಗ್ಗೆ 10ರಿಂದ ನಾವು ಕ್ಲಾಸ್ ಅನ್ನ ಮಾಡ್ಬೋದು. ಬಹಳ ಅದ್ಭುತ ಇರುತ್ತೆ, ಬೆಳಗಿನ ಎನರ್ಜಿ ಜಾಸ್ತಿ ಇರುತ್ತೆ. ಯಾರ್ಯಾರಿಗೆ ಆಗ್ಬೋದು ಸ್ವಲ್ಪ ಹಿಂಗ್ ಕೈ ಮಾಡ್ರಿ ನೋಡೋಣ. ಹಾ, ಉಳ್ದವ್ರು ಆಗೋದಿಲ್ಲ. ಉಳ್ದವ್ರು ಕೆಲವರು ಆಫ್ ಇದ್ದಾರೆ. ಆಫ್ ಅಂದ್ರೆ ವಿಡಿಯೋ ಆಫ್ ಇದೆ, ಈಗ ನನ್ಗೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಒಂದ್ ಮಾತನ್ನ ಹೇಳ್ತೀನಿ ನೋಡ್ರಿ, ಎಲ್ಲಕ್ಕಿಂತ ಜಾಸ್ತಿ ನನ್ಗೆ ಬೇಜಾರಾಗೋದು ಎಲ್ಲಿ ಅಂದ್ರೆ ಈ ಫ್ರೀ ಸೆಷನ್ ಇರೋಲ್ಲಿ. ರೀಸನ್ ಏನು ಅಂದ್ರೆ ಅವ್ರು ದುಡ್ಡು ಕಟ್ಟಿರೋದಿಲ್ಲ, ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ವಿಡಿಯೋ ಎಲ್ಲ ಆಫ್ ಮಾಡಿ ಕುಂತಿರ್ತಾರ. ನೀವು ಯೋಚನೆ ಮಾಡ್ರಿ, ನಿಮ್ ಮನೆಗೆ ಯಾರೋ ನೆಂಟ್ರು ಬಂದಾರ, ಅಥವಾ ನೀವೇ ಯಾವ್ದೋ ರಿಲೇಷನ್ ಮನೆಗೆ ಹೋಗಿದ್ದೀರಿ ಅಂತ ತಿಳ್ಕೊ. ಎಕ್ಸಾಂಪಲ್, ನಾನೀಗ ರಾಜೇಶ್ವರಿ ಮೇಡಮ್ ಮನೆಗೆ ಹೋಗ್ಬಿಟ್ಟಿನ. ಈಗ ರಾಜೇಶ್ವರಿ ಮ್ಯಾಮ್ ಡೋರ್ ಕ್ಲೋಸ್ ಮಾಡ್ಯಾರ. ಫೀಲ್ ಹೆಂಗಾಗುತ್ತೆ? ಗುಡ್ ಫೀಲ್ ಆಗುತ್ತಾ? ಇಲ್ಲ. ಸೇಮ್ ಹಂಗೆ ನಿಮ್ ಸ್ಕ್ರೀನ್ ಅನ್ನ ಆನ್ ಮಾಡಿರ್ತೀನಿ ನೋಡ್ರಿ. ಇಲ್ಲಿ ವಿನಾಯಕು, ಪವಿತ್ರ ಇವ್ರ ಮನಿಗ್ ನಾನ್ ಹೋಗಿನಿ, ಇವ್ರ ಏನ್ ಮಾಡ್ಯಾರ ಈಗ ಕ್ಲೋಸ್ ಮಾಡ್ಯಾರ. ನನಗೆ ಹೆಂಗ್ ಫೀಲ್ ಆಗ್ಬೋದು ಹೇಳ್ರಿ? ಹಾ, ಸೊ ಬಹಳ ಬೇಜಾರಾಗುತ್ತೆ. ಒಂದೊಂದ್ಸಲ ಅನಿಸುತ್ತೆ ಫ್ರೀ ಸೆಷನ್ ಮಾಡೋದೇ ಬೇಡ, ಸುಮ್ನೆ ಪೇಮೆಂಟ್ ಕೊಡ್ತಾರ, ತಾನೇ ಕಲಿತಾರ. ನಿಮ್ಗೆ ಗೊತ್ತಾ ನಮ್ಮ ಮೈಂಡ್ ಎಷ್ಟು ವಿಚಿತ್ರ ಇದೆ ಅಂದ್ರ, ಒಂದ್ 100 ರೂಪಾಯಿನೂ ಫೀಸ್ ಕಟ್ಟಿವಂದ್ರೆ ವಿಡಿಯೋ ಆನ್ ಇಡುತ್ತೇವೆ ನೋಡ್ರಿ ಬೇಕಾದ್ರೆ 100 ರೂಪಾಯಿನೇ ಕಟ್ರಿ, ಅಲರ್ಟ್ ಝೋನ್ ನಲ್ಲಿ ಇದ್ದಿರ್ತೀವಿ. ಫ್ರೀ ಅಂದ್ರೆ ಅದಕ್ಕೆ ಲೆಕ್ಕ ಇರೋದಿಲ್ಲ. ಆದ್ರೆ ಇದು ಜ್ಞಾನ ಇದೆ, ಇದು ಒಂದು ಸೇವೆ ಇದೆ ಅಂತೇಳಿ ನಾವು ಮಾಡ್ತಾ ಇದೀವಿ. ಇದ್ರ ವ್ಯಾಲ್ಯೂ ಇದೆ ನೋಡ್ರಿ. ಇದು ವ್ಯಾಲ್ಯೂ ನೀವು 3 ದಿನ ಆದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ. 10,000 ಆದ್ರೂ ಇಷ್ಟು ಒಳ್ಳೇದು ಯಾರು ಕಲಿಸ್ತಿಲ್ಲ. ಸೊ ಹಾಗಾಗಿ ದಯವಿಟ್ಟು ನಿಮ್ಮನ್ನ ನೀವು ಇವತ್ತು ಹೋಗ್ಲಿ, ನಾಳೆ ಆದ್ರೂ ನೀವು ಇದ್ರ ಮೇಲೆ ಫೋಕಸ್ ಮಾಡ್ರಿ ಅಂತೇಳಿ ಹೇಳ್ತಾ, ಇದೀಗ ಒಂದಿಷ್ಟು ನಾವು ಮುಂದೆ ಹೋಗೋಣ. ಬರೆಯೋದಕ್ಕೆ ಶುರು ಮಾಡ್ರಿ. ಎಸ್, ಇಲ್ಲಿ ಯಾರಿದ್ದೀರಿ ನಿಮ್ಗೆ ಹೆಲ್ತ್ ನ ಪ್ರಾಬ್ಲಮ್ ಇದೆ, ಮೀ ಅಂತ ಹೇಳಿ ಟೈಪ್ ಮಾಡ್ರಿ. ನನ್ಗೆ ಆರೋಗ್ಯದ ಸಮಸ್ಯೆ ಇದೆ. ಆರೋಗ್ಯದ ಸಮಸ್ಯೆ ಅಂದ್ರೆ ತಲೆಯಿಂದ ಇಲ್ಲಿ ಇದೆ ನೋಡ್ರಿ, ತಲೆಯಿಂದ ಕಾಲಿನ ಬೆರಳಿನವರೆಗೆ ಏನಾದ್ರೂ ಒಂದು ನನಗಿದೆ. ಹೆಚ್ಚು ಕಡಿಮೆ ಯಾವತ್ತೇನು ಏನಾದ್ರೂ ಒಂದು ಬರ್ತಾನೆ ಇರುತ್ತೆ. ಹಾ, ಬಿಂದು ಮ್ಯಾಮ್ ಮೀ ಅಂತ ನಾನು ಇಲ್ರ ಆಯ್ ಅಂತನೂ ಟೈಪ್ ಮಾಡ್ಬೋದು. ಹಾ, ಯಾರ್ಯಾರಿಗೆ ಹೆಲ್ತ್ ಸಣ್ಣ ಪುಟ್ಟ ಇಟ್ಕೊಂಡು ದೊಡ್ಡದಿರ್ಬೋದು, ಏನೇ ಇರ್ಬೋದು, XYZ ಯಾವ್ದಾದ್ರೂ ಇರ್ಬೋದು. ಯಾರ್ಯಾರಿಗಿದೆ ಸ್ವಲ್ಪ ಟೈಪ್ ಮಾಡ್ರಿ ಒಂದ್ಸಲ, ಮತ್ತೆ ಸ್ಪೀಡ್ ಆಗಿ ಮಾಡ್ರಿ, ಮತ್ತೆ ವಿಡಿಯೋ ಆಫ್ ಇದ್ರೂ ಮಾಡ್ರಿ. ಅಟ್ಲೀಸ್ಟ್ ನಿಮ್ಗೂ ತೊಂದ್ರೆ ಇದೆ ಅಂತ ನನ್ಗೆ ಗೊತ್ತಾಗ್ಬೇಕಲ್ಲ. ಇಲ್ದ್ರ ಸುಮ್ನೆ ಟೈಮ್ ಪಾಸಿಗೆ ಬಂದಿರಂತ ನಾನ್ ತಿಳ್ಕೊಂಡ್ಬಿಡ್ತೀನಿ. ಹಾ, ಐಶ್ವರ್ಯ ಇಲ್ಲ, ಐಫೋನ್ ಅಂತ ಇದೆ, ನಿಮ್ ಹೆಸರು ಹಾಕ್ರಿ ದಯವಿಟ್ಟು. ಮಮತಾ, ಚಂದ್ರಕಲಾ, ಐಶ್ವರ್ಯ. ಓಕೆ. ಸೊ ಈಗ ಕೆಳಗೆ ನೋಟ್ ಮಾಡ್ಕೊಳಕ್ ಶುರು ಮಾಡ್ರಿ. ನಮ್ಮ ರೇಖೆಯಲ್ಲಿ 108 ಬಗೆಯ ಶಾರೀರಿಕ ಸಮಸ್ಯೆಗಳಿಗೆ ಪರಿಹಾರ ಇದೆ. 1, 2 ಇಲ್ಲ, 108 ಪ್ರಕಾರದ್ದು ನಿಮ್ಗೆ ಸಮಸ್ಯೆ ಇದೆ. 1, 2 ಪ್ರಕಾರ ಅಂತ ತಿಳ್ಕೊಬೇಡ್ರಿ. ಸಣ್ಣ ಪುಟ್ಟ ಇಟ್ಕೊಂಡು 108ರದ್ದು ನಿಮ್ಗೆ ಹೆಲ್ತ್ ಇಶ್ಯೂ ಇದೆ ಅಂದ್ರ ನಿಮಗೆ ರೇಖಿ ಇಲ್ಲಿ ಸಪೋರ್ಟ್ ಮಾಡುತ್ತೆ. ಎಸ್, ಐಫೋನ್ ಅರುಣಾಶ್ರೀ. ಓಕೆ. ಹೆಲ್ತ್ ನ ಸಮಸ್ಯೆ ಯಾವುದೇ ಇರ್ಲಿ, ಪ್ರತಿಯೊಂದಕ್ಕೂ ಸಮೇತ ಇಲ್ಲಿ ಪರಿಹಾರ ಇದೆ, ಇಲ್ಲಿ ರಿಸಲ್ಟ್ ಇದೆ. ನಾನು ಯಾವಾಗ್ಲೂ ನಗ್ತಾ ಹೇಳ್ತೀನಿ, ರೇಖಿಯಲ್ಲಿ ಎಲ್ಲದಕ್ಕೂ ಪರಿಹಾರ ಇದೆ, 2ಕ್ಕಿಲ್ಲ ಅಂತ ಹೇಳ್ತೀನಿ ಯಾವಾಗ್ಲೂ. ಹಾ, ಆ 2ಕ್ಕೆ ಯಾವುದು ಅಂದ್ರೆ ನಿಮ್ದು ಏನಾದ್ರೂ ಹೇರ್ಸ್ ವೈಟ್ ಆಗಿವೆ, ಬಿಳಿ ಕೂದಲಾಗಿವೆ ಅಂದ್ರೆ ನೀವು ಎಷ್ಟು ರೇಖಿ ಮಾಡಿದ್ರು ಬ್ಲ್ಯಾಕ್ ಆಗೋದಿಲ್ಲ. ನೀವು ಡೈ ಹಚ್ಬೇಕು, ನಾನು ಹಚ್ತೀನಿ ಅಷ್ಟೇ. ಇದು 1ಕ್ಕೆ ಪರಿಹಾರ ಇಲ್ಲ. ಅದಾದ್ಮೇಲೆ 2ನೇದು ನಿಮ್ಗೆ ಹಲ್ಲು ಹುಳು ತಿನ್ನೋದಂತ ಹೇಳ್ತೀವಿ ನಮ್ ಕಡೆ, ಗೊತ್ತಲ್ಲ ನಿಮ್ಗೆ, ಬ್ಲ್ಯಾಕ್ ಆಗುತ್ತೆ ನೋಡ್ರಿ ಒಳಗೆ. ಅಂತದ್ ಏನಾದ್ರೂ ಹಲ್ಲಿಂದ ಏನಾದ್ರೂ ಸಮಸ್ಯೆ ಇದೆ ಅಂದ್ರೆ ಅದನ್ನ ತೆಕ್ಕೊಂಡೇ ಬರ್ಬೇಕು. ನೀವ್ ಎಷ್ಟು ರೇಖಿ ಮಾಡಿದ್ರು ವೈಟ್ ಆಗೋದಿಲ್ಲ.
ಈ ಎರಡು ಸಮಸ್ಯೆಯನ್ನ ಬಿಟ್ರ ಜಗತ್ತಿನಲ್ಲಿ ಅದು ಎಷ್ಟೆಲ್ಲಾ ಸಮಸ್ಯೆ ಇವೆ ನೋಡ್ರಿ ಹೆಲ್ತ್, ಅದು ಎಲ್ಲದಕ್ಕೂ ರೇಖಿಯಲ್ಲಿ ಪರಿಹಾರ ಇದೆ. ರೀಸನ್ ಏನು ಅಂದ್ರ ರೇಖಿ ಏನ್ ಮಾಡುತ್ತೆ ಅಂದ್ರ ನಮ್ಮ ಒಳಗೆ ಒಂದು ಚೈತನ್ಯ ಶಕ್ತಿಯನ್ನ ಕ್ರಿಯೇಟ್ ಮಾಡುತ್ತೆ. ಬರ್ಕೂರಿ, ಆ ಚೈತನ್ಯ ಶಕ್ತಿಯನ್ನ ಕ್ರಿಯೇಟ್ ಮಾಡುತ್ತೆ. ನಮ್ಗೆ ಹೆಲ್ದಿ ಆಗಿರೋದಕ್ಕೆ ಯಾವ ಸೆಲ್ಸ್ ಗಳು ನಮಗ್ ಬೇಕು ನೋಡ್ರಿ, ಅದನ್ನ ಕ್ರಿಯೇಟ್ ಮಾಡೋ ಸಾಮರ್ಥ್ಯ ರೇಖಿಗೆ ಇದೆ. ಅದಾದ್ಮೇಲೆ ಹೆಲ್ದಿ ಹಾರ್ಮೋನ್ಸ್ ಗಳನ್ನ ಕ್ರಿಯೇಟ್ ಮಾಡುತ್ತೆ ಇದು. ಹಾಗಾಗಿ ಇಲ್ಲಿ ಹೆಲ್ತ್ ಗೆ ಸಂಬಂಧಪಟ್ಟಿರುವಂತ ಸಣ್ಣ ಪುಟ್ಟ ನೆಗಡಿ ಕೆಮ್ಮು ಹಿಡ್ಕೊಂಡು BP ಶುಗರ್ ಕ್ಯಾನ್ಸರ್ ತನಕನೂ ಇಲ್ಲಿ ಪರಿಹಾರ ನಿಮ್ಗೆ ಸಿಗುತ್ತೆ. ಹಾಗಾಗಿ ಹೆಲ್ತ್ ಇಶ್ಯೂ ಯಾರ್ಯಾರಿಗಿದೆ ನೋಡ್ರಿ, ದಯವಿಟ್ಟು ಏನು ತಲೆ ಕೆಡಿಸ್ಕೊಳ್ಬೇಡ್ರಿ. ಮತ್ ಬಹಳ ದೊಡ್ಡ ಗ್ರ್ಯಾಂಡ್ ಮಾಸ್ಟರ್ ಆದ್ಮೇಲೆ ಆರಾಮಾಗುತ್ತೆ ಅಂತ ತಿಳ್ಕೊಬೇಡ್ರಿ. ನೀವು ಸೆಲ್ಫ್ ಮಾಡಿದ್ರು ನಿಮ್ಗೆ ಆರಾಮಾಗುತ್ತೆ. ನೀವ್ ಹಿಂಗೂ ತಲೆ ಕೆಡಿಸ್ಕೊಬೇಡ್ರಿ, ಅಯ್ಯೋ ನಾನ್ ರೇಖಿ ಲೆವೆಲ್ 2 ಕಲ್ತ್ರೆ ಆರಾಮಾಗ್ತದೇನೋ, ಗ್ರ್ಯಾಂಡ್ ಮಾಸ್ಟರ್ ಆದ್ರೆ ನೋ, ನೀವು ಲೆವೆಲ್ 1 ಸರಿಯಾಗಿ ಕಲೀರಿ. ನೀವು ಮನಸ್ಸಿಟ್ಟು ಕಲೀರಿ. ನಿಮ್ಗೆ ಇಲ್ಲಿ ಸರಿ ಅನ್ಸಿಲ್ಲ, ರೇಖಿ ಲೆವೆಲ್ ಮಾಡಿದ್ರಿ, ನಂದು ಕರೆಕ್ಟ್ ಅನ್ಸ್ಲಿಲ್ಲ, ರೇಖಿ ಲೆವೆಲ್ 2 ಬೇರೆ ಎಲ್ಲಾದ್ರೂ ಕಲೀರಿ. ಆದ್ರೂ ಟೋಟಲಿ ರೇಖಿಯನ್ನ ನೀವು ಕಲ್ತ್ರೆ ನಿಮ್ ಜೀವನದಲ್ಲಿ ಎಕ್ಸ್ಟ್ರಾ ಎನರ್ಜಿಯನ್ನ ನೀವು ಅನುಭವಿಸ್ತೀರಿ. ಹಾಗಾಗಿ ಹೆಲ್ತ್ ಇಶ್ಯೂ ಯಾರ್ಯಾರಿಗಿದೆ ಅವ್ರೆಲ್ಲರೂ ಸಂಪೂರ್ಣ ರಿಲ್ಯಾಕ್ಸ್ ಆಗ್ರಿ, ನಿಮಗೆ ಪರಿಹಾರ ಸಿಗ್ತಾ ಇದೆ ಅಂತ ಹೇಳಿ ಅನ್ಕೊಳ್ಳಿ. ಅದಾದ್ಮೇಲೆ ಯಾರ್ಯಾರಿಗಿಲ್ಲಿ ವೆಲ್ತ್ ಸಮಸ್ಯೆ ಇದೆ, ವೆಲ್ತ್ ಅಂದ್ರೆ ಹಣಕಾಸಿನ ತೊಂದರೆ. ಮೇಡಮ್ ಇದು ಅಂತೂ ಎಲ್ಲಾರಿಗಿದೆ ರೀ, ಹಿಂಗ ಅನಿಸ್ತದಲ್ಲ. ದುಡ್ಡಿನ ಸಮಸ್ಯೆ ಅಂತೂ ಎಲ್ಲರಿಗೂ ಇದೆ. ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ನೀವ್ ಯಾರ್ ಕೈ ಮಾಡಿಲ್ಲ ಅವ್ರಿಗೆಲ್ಲ ಏನ್ ಮಾಡ್ತೀವಿ ಅಂದ್ರೆ ನಮ್ ಟ್ರಸ್ಟ್ ಅಕೌಂಟ್ ನಂಬರ್ ಕಳಿಸ್ತೀವಿ, ನೀವು 1 ಲಕ್ಷ ಕಳಿಸ್ಬೇಕು ನೋಡ್ರಿ. ಕೈ ಮಾಡ್ಲಿಲ್ಲ ಅಂದ್ರೆ ನಾವ್ ತಿಳ್ಕೊಂಡ್ ಬಿಡ್ತೀವಲ್ಲ ನೀವು ಶ್ರೀಮಂತರು ಇದ್ದೀರಿ ಅಂತ. ಮತ್ ನಾನ್ ಕ್ಲಾಸ್ ಮಾಡ್ಲಿ, ನಮ್ ಮಕ್ಕಳು ಇಷ್ಟು ಜಬರ್ದಸ್ತ್ ಇದ್ದಾರೆ, ಎಲ್ಲಾರು 1 ಲಕ್ಷ ಹಾಕೋರು 63 ಲಕ್ಷ ರೂಪಾಯಿ ಬರ್ತಾವ, ನಾನೇ ಕೋರ್ಸ್ ಮಾಡ್ಲಿ. ಯಾರ್ಯಾರಿಗ್ ಸಮಸ್ಯೆ ಇದೆ ನೋಡ್ರಿ, ಸ್ವಲ್ಪ ಹಿಂಗ್ ಕೈ ಮಾಡಿದ್ರೆ ಈಗ ಬರ್ಕೋರಿ. ವೆಲ್ತ್ ಕ್ರಿಯೇಟ್ ಮಾಡೋದಕ್ಕೆ ಸಮಸ್ಯೆ ನಮ್ಮಲ್ಲಿ ಎಲ್ಲಾಗುತ್ತೆ ಅಂತ ಹೇಳಿ. ಮತ್ತೆ ಫ್ಯಾಕ್ಟ್ ಹೇಳ್ತೀನಿ ನಿಮ್ಗೆ, ರಿಯಾಲಿಟಿ. ನಮ್ ಹತ್ರ ಹಣ ಬರೋದಿಲ್ಲ ಅಂತ ನಮ್ಗ್ ಸಮಸ್ಯೆ ಇಲ್ಲ, ಹಣ ಬರುತ್ತೆ, ಗೊತ್ತಲ್ಲ ನಿಮ್ಗೆಲ್ಲ. ಪ್ರಿಯಾ ಮ್ಯಾಮ್, ದುಡ್ಡು ಎಲ್ಲಿಂದರ ಬರುತ್ತೆ, ಹೆಂಗಾರ ಬರುತ್ತೆ, ಬಂದೇ ಬರುತ್ತೆ ನಮ್ ಕೈಯಲ್ಲಿ. ಸಮಸ್ಯೆ ಇರೋದು ಎಲ್ಲಿ ಅಂದ್ರ ಬಂದಿರೋ ಹಣ ಉಳಿಯೋದಿಲ್ಲ ನಮ್ಮ ಹತ್ರ, ಇದೇ ಸಮಸ್ಯೆ ಇದೆಯಲ್ಲ. ಈಗ ನೋಟ್ ಮಾಡ್ಕೊ, ರೆಡ್ ಪೆನ್ಲಿಂದ ನೋಟ್ ಮಾಡ್ರಿ. ನಮ್ಮ ಒಳಗೆ ಅಂದ್ರೆ ನನ್ನ ಒಳಗೆ ಹಣವನ್ನ ಗಳಿಸುವಂತ ಅಥವಾ ಅದನ್ನ ನನ್ನ ಹತ್ರ ಬರೋ ಶಕ್ತಿ ನನ್ನ ಹತ್ರ ಇದೆ, ಆದ್ರೆ ಬಂದಿದ್ದು ಉಳಿಯೋ ಶಕ್ತಿ ಇಲ್ಲ, ಎನರ್ಜಿ ಇಲ್ಲ ಅಷ್ಟೇ. ಸೊ ರೇಖಿ ಏನ್ ಮಾಡುತ್ತೆ ಅಂದ್ರೆ ಆ ಉಳಿಯುವ ಎನರ್ಜಿ ಇದೆ ನೋಡ್ರಿ, ಅದು ಕ್ರಿಯೇಟ್ ಮಾಡಿ ಕೊಡುತ್ತೆ ನಿಮ್ಗೆ. ಹಾಗಾಗಿ ನೀವು ವೆಲ್ದಿ ಆಗ್ಬೇಕಂದ್ರು ನಿಮ್ಗೆ ರೇಖಿ ಸಪೋರ್ಟ್ ಮಾಡುತ್ತೆ. ನೆನ್ಪಿಡ್ರಿ ಇದು ಮಾತು. ವೆಲ್ತ್ ಕ್ರಿಯೇಟ್ ಮಾಡೋದಕ್ಕೆ ನೀವೇನಾದ್ರೂ ಗ್ರ್ಯಾಂಡ್ ಮಾಸ್ಟರ್ ಅದು ಅಂತೂ ಇಲ್ಲಂತೂ ಇನ್ಕಮ್ ಆಗಿ ಆಗುತ್ತೆ, ಅದು ಎರಡನೇದು. ಬಟ್ ನೀವು ರೇಖಿ ಲೆವೆಲ್ 1 ಮಾಡಿರಿ, ಸರಿಯಾಗಿ ಮಾಡ್ತಾ ಇದೀರಿ, ಇಂಟೆನ್ಷನ್ ನಿಮ್ಗೆ ಕರೆಕ್ಟ್ ಇದೆ, ಫೈನಾನ್ಸ್ ಸಲುವಾಗಿ ನೀವು ರೇಖಿಯನ್ನ ಕಲಿತಾ ಇದ್ದೀರಂದ್ರು ನಿಮ್ಗೆ ಇದು ಸಪೋರ್ಟ್ ಮಾಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ, ಯಾರ್ಯಾರಿಗಿಲ್ಲಿ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ. ರಿಲೇಶನ್ಶಿಪ್ ಪ್ರಾಬ್ಲಮ್ ಅಂದ್ರೆ ಗೊತ್ತಲ್ಲ, ಕೌಟುಂಬಿಕ ಸಮಸ್ಯೆ. ಹೊರಗೆಲ್ಲ MLA MP ಇರ್ತೀವ್ ನಾವು, MLA MP ಎಲ್ಲಾ ಕುರ್ಚಿ ನಮ್ದೇ ಇರ್ತಾವ, ಮನ್ಯಾಗ ಬಂದ್ರು ಒಬ್ರದೊಬ್ರಿಗೆ ನಡಿಯಂಗಿ. ನಮ್ ಕಡೆ ಬೀದರ್ ಕಡೆ ಹೇಳ್ತಾರೆ, ಎತ್ ಎರಿಗಳಿದ್ರ ಕೋಣ ಕೆರಿಗಳದಿತ್ತಂತ. ಒಬ್ರು ಈ ತೋಡ್ರಿ, ಒಬ್ಬರು ಆ ತೋಡ್ರಿ. ಮನೆಯಲ್ಲೆಲ್ಲ ಏನ್ ಮಾಡಿದ್ರು ಸರಿ ಹೋಗೋದಿಲ್ಲ, ಏನಾದ್ರೂ ಒಂದ್ ಬರ್ತಾನೆ ಇರುತ್ತೆ. ರೀಸನ್ ಬರ್ಕೋರಿ. ನಮ್ಗೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಏನಿರುತ್ತೆ, ರೀಸನ್ ಏನು ಅಂದ್ರ ಎನರ್ಜಿ ಫ್ರೀಕ್ವೆನ್ಸಿ ಇರುತ್ತೆ ನೋಡ್ರಿ, ನೆಗೆಟಿವ್ ಮತ್ತೆ ಪಾಸಿಟಿವ್ ಇರುತ್ತೆ, 2 ಎನರ್ಜಿಗಳು ವರ್ಕ್ ಮಾಡ್ತಾ ಇರುತ್ತೆ. ಹಾಗಾಗಿ ನಮ್ಮ ವಿರುದ್ಧ ಎನರ್ಜಿ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅದು ಅಡ್ಜಸ್ಟ್ಮೆಂಟ್ ಆಗೋದೇ ಇಲ್ಲ. ರಾಮಗ ರಾವಣಗ ಕಲಿಯಂಗಿಲ್ಲ, ಒಂದೇ ಸಾಮ್ರಾಜ್ಯದಲ್ಲಿ ಇಬ್ರು ಹೆಂಗಿರ್ಲಿಕ್ಕೆ ಆಗೋದಿಲ್ಲ. ಈಗ ನಿಮ್ ಹತ್ರ 2 ಆಪ್ಷನ್ ಇವೆ, ನೀವ್ ರಾವಣರಾಗ್ಬೇಕು, ಇಲ್ಲಾಂದ್ರ ಅವ್ರಿಗೆ ರಾಮರ ಮಾಡ್ಬೇಕು. ಈಗ ಯಾವ್ದು ಮಾಡ್ತೀರಿ ನೋಡ್ರಿ. ನೀವಂತೂ ರಾಮ್ ಇದ್ರಿ ಅಂತ ನಾನು ಅನ್ಕೊಂಡಿನಿ, ರಾಮ ಅಂದ್ರೆ ಒಳ್ಳೆಯವ್ರು, ನೀವೆಲ್ಲ ರಾಮ ಇದ್ರಿ ಅದ್ರ ಒಳ್ಳೆಯವ್ರು ಇದ್ದೀರಿ. ಈಗ ನಿಮ್ ಹತ್ರ ಆಪ್ಷನ್ ಇರೋದು ಏನಿದೆ, ಒಂದು ನೀವ್ ಅವ್ರಂಗಾರ ಆಗ್ರಿ ಅಡ್ಜಸ್ಟ್ ಆಗುತ್ತೆ, ಇಲ್ಲ ಅವ್ರಿಗೆ ನಿಮ್ ಹಂಗಾರ ಮಾಡ್ರಿ ಅಡ್ಜಸ್ಟ್ ಆಗುತ್ತೆ. ಈಗ ಅದ್ರಲ್ಲಿ ಯಾವ್ದ್ರಲ್ಲಿ ಯಾವ ಚೆನ್ನಾಗ್ ಅನಿಸ್ತದ ನಿಮ್ಗ? ಅವ್ರಿಗೆ ನಿಮ್ಮಂಗ್ ಮಾಡೋ ಚೆನ್ನಾಗ್ ಅನಿಸ್ತದ, ಅಥವಾ ನೀವೇ ಅವ್ರಂಗ ಆಗ್ರಿ, ಹೋಗ್ಲಿ ಎಲ್ಲ ನೀವು ರಾವಣ ಅವರು ರಾವಣ ಏನಾರ ಆಗ್ಲಿ ಎತ್ತರ ಆಗ್ಲಿ, ಹಂಗೇನಾರ ಆಗುತ್ತಾ? ಇಲ್ಲ. ಸೊ ಹಾಗಾಗಿ ರೇಖಿ ಮಾಡೋದ್ರಿಂದ ಮನೆಯಲ್ಲಿ ಏನಾಗುತ್ತೆ ಅಂದ್ರ ರಿಲೇಶನ್ಶಿಪ್ ಬಾಂಡಿಂಗ್ ಆಗುತ್ತೆ, ಇಬ್ಬರ ನಡುವೆ ಅಡ್ಜಸ್ಟ್ಮೆಂಟ್ ಬರುತ್ತೆ. ರೀಸನ್ ಏನು ಅಂದ್ರ ರೇಖಿಯಲ್ಲಿ ಇರುವಂತ ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿ ಇವೆ ನೋಡ್ರಿ, ಮನೆಯಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡುತ್ತೇವೆ. ಹಾಗಾಗಿ ಒಂದು ಮನೆಯಲ್ಲಿರುವಂತಹ ಒಬ್ಬ ವ್ಯಕ್ತಿನೂ ರೇಖಿಯನ್ನ ಕಲ್ತ್ರ ಇಡೀ ಕುಟುಂಬ ಇದೆ ನೋಡ್ರಿ,
ಅದು ಅದ್ಭುತವಾದ ಪರಿವರ್ತನೆಯನ್ನ ನೋಡುತ್ತೆ. ಹಾಗಾಗಿ ಇಲ್ಲಿ ರಿಲೇಶನ್ಶಿಪ್ಗೂ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಅದಾದ್ಮೇಲೆ ಬೇರೆ ಬೇರೆನು ಇದೆ. ಸ್ಪಿರಿಚುವಲ್ ಬೆಳೆಯೋದಕ್ಕೂ ನಿಮ್ಗೆ ರೇಖಿ ಸಪೋರ್ಟ್ ಮಾಡುತ್ತೆ. ನಿಮ್ಗೆ ಸಕ್ಸಸ್ ಆಗ್ಬೇಕಂದ್ರೂ ಸಮೇತ ರೇಖಿ ಸಪೋರ್ಟ್ ಮಾಡುತ್ತೆ. ಸೋಷಲ್ ಆಗಿ ನಾನು ಬೆಳಿಬೇಕಂದ್ರೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿ, ನೀವು ಹೀಲರ್ ಆಗಿ, ನೀವು ಟ್ರೈನರ್ ಆಗಿ, ನೀವು ಮೋಟಿವೇಶನಲ್ ಸ್ಪೀಕರ್ ಆಗಿ ನೀವು ವರ್ಕ್ನು ಸಮೇತ ಮಾಡ್ಬೋದು. ಹಾಗಾಗಿ ಈಗ ಬರ್ಕೋರಿ, ರೇಖಿ ಜೀವನದ ಎಲ್ಲಾ ಏರಿಯಾಗಳಲ್ಲಿ ನಮ್ಗೆ ಸಪೋರ್ಟ್ ಮಾಡುತ್ತೆ. ರೇಖಿ ಜೀವನದ ಎಲ್ಲಾ ಏರಿಯಾಗಳು, ಯಾವ್ದು ಏರಿಯಾ ಈ ಏರಿಯಾಕ್ ಅದು ಸಪೋರ್ಟ್ ಮಾಡೋದಿಲ್ಲ ಅಂತ ಇಲ್ಲೇ ಇಲ್ಲ. ಎಲ್ಲಾ ಏರಿಯಾಗಳಲ್ಲಿ ರೇಖಿ ಏನ್ ಮಾಡುತ್ತೆ ಅಂದ್ರೆ ಸಪೋರ್ಟ್ ಮಾಡುತ್ತೆ. ಎಸ್. ಸೊ ಅದಾದ್ಮೇಲೆ ಈಗ ಬರ್ಕೋರಿ, ರೇಖಿಯಲ್ಲಿರುವಂತ ಪ್ರಕಾರಗಳು. ಎಷ್ಟು ಪ್ರಕಾರದ ರೇಖಿಗಳು ಇವೆ? ಸಾಕಷ್ಟು ಪ್ರಕಾರದ ರೇಖಿಗಳು ಇವೆ. ನನಗೆ ನಿಲುಕಿರುವಂತ, ನನಗೆ ಅರ್ಥ ಆಗಿರುವಂತ ಕೆಲವೊಂದು ರೇಖಿ ಹೆಸರನ್ನ ಹೇಳ್ತೀನಿ, ನೀವು ಬರಿತಾ ಹೋಗಿ. ಒಂದನೇದ್ ಬರುತ್ತೆ ಟಿಬೇಟಿಯನ್ ರೇಖಿ ಅಂತ, ತಿಬ್ಬತಿ ರೇಖಿ ಅಂತಾರೆ ಇದಕ್ಕೆ ಹಿಂದಿಯಲ್ಲಿ. ಟಿಬೇಟಿಯನ್ ರೇಖಿ ಅಥವಾ ತಿಬ್ಬತಿ ರೇಖಿ, ಇದು ಸ್ಪೆಷಲ್ ಟಿಬೇಟ್ ದೇಶದಲ್ಲಿ ಮಾತ್ರ ಅದು ಮಾಡ್ತಾರೆ. ಮತ್ತೆ ಜಪಾನ್ ದೇಶದಲ್ಲೂ ಸಮೇತ ಇದನ್ನೇ ಮಾಡೋದು. ಟಿಬೇಟಿಯನ್ ರೇಖಿ ಇದೆ ನೋಡ್ರಿ, ಇದು ಜಪಾನ್ ದೇಶದಲ್ಲಿ ಮತ್ತೆ ಆ ಒಂದು ಭಾಗದಲ್ಲಿ ಆ ರೇಖಿಯನ್ನ ಯೂಸ್ ಮಾಡ್ತಾರೆ. ಅದಾದ್ಮೇಲೆ ಎರಡನೇದು ಬರುತ್ತೆ ಚೈನೀಸ್ ರೇಖಿ ಅಂತ ಹೇಳಿ. ಚೈನಾ ದೇಶದಲ್ಲಿನೇ ಒಂದು ರೇಖಿಯ ಪ್ರಕಾರ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಮನಿ ರೇಖಿ ಅಂತೇಳಿ. ಹಣಕ್ಕಾಗಿನೇ ಮಾಡುವಂತ ಒಂದು ರೇಖಿ. ಕೇವಲ ಫೈನಾನ್ಸಿಯಲ್ ಸ್ಟ್ರಾಂಗ್ ಆಗೋದಕ್ಕೆ, ಅಬಂಡನ್ಸ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ರೇಖಿ ಇದೆ, ಮನಿ ರೇಖಿ ಅಂತೇಳಿ ಕರಿತೀವಿ ನಾವು. ನಾನು ಕರ್ನಾಟಕದ ಮೊದಲ ಮನಿ ರೇಖಿ ಮಾಸ್ಟರ್. ಮನಿ ರೇಖೆಯನ್ನ ನಮ್ಮ ಹತ್ರ ಕಲಿಸ್ತೀವಿ ನಾವು. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ರಾಜಕ್ರಿಯಾ ರೇಖಿ ಅಂತ, ನೀವು ಕೇಳಿರ್ಬಹುದು ಅಂತ ಹೇಳಿ ಅನ್ಕೊಂಡಿ. ರಾಜಕ್ರಿಯಾ ರೇಖಿ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಕರುಣಾ ರೇಖಿ ಅಂತ ಹೇಳಿ. ಕರುಣಾ ರೇಖಿ. ಸೊ ಇಷ್ಟೆಲ್ಲಾ ಪ್ರಕಾರದ ರೇಖಿಗಳು ಯಾವ ತರ ಕೆಲಸ ಮಾಡ್ತಾ ಇವೆ ನೋಡ್ರಿ. ಇದ್ರ ಜೊತೆಗೆ ಇನ್ನೂ ಒಂದು ರೇಖಿ ಇದೆ, ಅದು ಭಾರತೀಯ ರೇಖಿ ಅಥವಾ ಇಂಡಿಯನ್ ರೇಖಿ. ಈಗ ನಾನ್ ಹೇಳ್ತಾ ಇರೋದು ಈ ರೇಖಿಯನ್ನ, ಭಾರತೀಯ ರೇಖಿ. ನಾನ್ ಜಪಾನೀಸ್ ರೇಖಿನೂ ಹೇಳ್ತಾ ಇಲ್ಲ, ಟಿಬೇಟಿಯಂದು ಹೇಳ್ತಾ ಇಲ್ಲ, ಚೈನಾದು ಹೇಳ್ತಾ ಇಲ್ಲ, ಯಾವ್ದು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಯಾವ ರೇಖಿ ಅಂದ್ರ ಭಾರತೀಯ ರೇಖಿ. ಸೊ ಹಾಗಾಗಿ ಈಗ ಬರೀರಿ ರೇಖಿಯ ಇತಿಹಾಸ. ಇಲ್ಲಿ ತನಕ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ ನಾನು. ಸ್ವಲ್ಪ ಕೈ ಮಾಡ್ರಿ. ಇಲ್ಲಿ ತನಕ ತಿಳಿತಾ ಇದ್ದೇನೆ ಎಲ್ಲರಿಗೂ ಬೀದರ್ ಭಾಷೆ? ಏನಾದ್ರು ಆ ಕಡೆ ಈ ಕಡೆ ಅನಿಸ್ತಾ ಇದ್ದೇನೆ ಬೀದರ್ ಭಾಷೆ ತಿಳಿತಾ ಇಲ್ರಿ ಮೇಡಮ್? ಇಲ್ಲ ಇಲ್ಲ, ಇದು ಕರ್ನಾಟಕದಾಗ ಇರೋದೇ ಭಾಷೆ, ಇದು ನಮ್ದು. ಒಂಚೂರು ಆ ಕಡೆ ಈ ಕಡೆ ಶಬ್ದಗಳು ಬರುತ್ತೆ, ಏನ್ ಫರಕ್ ಬಿಡೋದಿಲ್ಲ. ನಿಮ್ಗೆ ಗೊತ್ತಲ್ಲ ಕನ್ನಡ, ಪ್ರತಿ 12 ಕಿಲೋಮೀಟರ್ ಹೋದ್ರೆ ಶಬ್ದಗಳು ಪರಿವರ್ತನೆ ಇವೆ, ಬೇರೆ ಬೇರೆ ಇವೆ. 12 ಕಿಲೋಮೀಟರ್ ಹೋದ್ಮೇಲೆ ಕೆಲವೊಂದು ಶಬ್ದ ಬೇರೆನೆ ಇರುತ್ತೆ. ಹಾಗಾಗಿ ನೀವ್ ಅಲ್ಲಿ ಯಾವ ಊರಾಗಿದ್ರಿ, ನಾನು ಇಲ್ಲಿದ್ದೀನಿ, ನನಗೂ ನಿಮ್ಗೂ ವ್ಯತ್ಯಾಸ ಆಗ್ಬೋದು. ಹಾಗಾಗಿ ಭಾಷೆ ಮೇಲೆ ಹೋಗದೆ ಭಾವನೆಯ ಮೇಲೆ ವರ್ಕ್ ಮಾಡಿ, ಅಂದ್ರೆ ನಿಮ್ ರೇಖೆ ಅರ್ಥ ಆಗುತ್ತೆ. ನೀವು ಭಾಷೆ ಮೇಲೆ ಹೋದ್ರು ಮೇಡಮ್ ಏನೋ ಹೇಳಿದ್ರು, ಹಂಗ್ ಹೇಳಿದ್ರು, ಹಿಂಗ್ ಹೇಳಿದ್ರು, ನೀವೆಲ್ಲ ವ್ಯಾಕರಣ ತೆಕ್ಕೊಂಡ್ ಕುಂತ್ರಿ, ದೊಡ್ಡ ದೊಡ್ಡ ಡಿಕ್ಷನರಿ ತೆಗೆದ್ರು ಒಂದು ಶಬ್ದಗಳು ಸಿಗೋದಿಲ್ಲ. ಬೀದರ್ದಾಗಂತ ಯಾವ್ದು ಡಿಕ್ಷನರಿ ಇಲ್ಲೇ ಇಲ್ಲ. ಹಾಗಾಗಿ ನಾನು ಏನ್ ಹೇಳ್ತಾ ಇದ್ದೀನಿ, ನನ್ನ ಇಂಟೆನ್ಷನ್ ನಿಮ್ಗೆ ಅರ್ಥ ಆದ್ರೆ ಸಾಕು, ನನ್ನ ಭಾವನೆ ಅರ್ಥ ಮಾಡ್ಕೊಡ್ರಿ, ನಿಮ್ಗೆ ರಿಸಲ್ಟ್ ಬರುತ್ತೆ. ಎಸ್. ರೇಖಿಯ ಇತಿಹಾಸದಲ್ಲಿ ಬರೀರಿ, ಇಡೀ ಒಂದು ಭೂಮಿಯನ್ನ, ಈ ಭೂಮಿ ಏನಿದೆ ನೋಡ್ರಿ, ಭೂಮಿಯನ್ನ ಒಂದು ಮರಕ್ಕೆ ಹೋಲಿಸಿದ್ರೆ ಆ ಮರದ ತಾಯಿ ಬೇರು ಅಂತ ಯಾರಾದ್ರೂ ಇದ್ರೆ ಅದು ನಮ್ಮ ಭಾರತ ಇದೆ. ಇದು ಹೆಮ್ಮೆಯಿಂದ ಹೇಳ್ತೀನಿ ನಾ. ಇಡೀ ಪೃಥ್ವಿ ಇದೆ ನೋಡ್ರಿ, ಪೃಥ್ವಿಯನ್ನ ನಾವು ಮರಕ್ಕೆ ಹೋಲಿಸಿವಿ. ಮರ ಅಂದ್ರೆ ಗಿಡ ಅಂತೀರಿ. ಇಡೀ ಪೃಥ್ವಿಯನ್ನ ನಾವು ಒಂದು ಮರಕ್ಕೆ ಹೋಲಿಸಿದ್ರೆ ಅದರ ತಾಯಿ ಬೇರು ಯಾರು ಅಂದ್ರೆ ಭಾರತ. ಹಾಗಾಗಿ ಸ್ಪಿರಿಚುವಲ್ ಇಂಡಿಯಾ, ಭಾರತ ಅನ್ನುವಂಥದ್ದು ಇದೆ ನೋಡ್ರಿ, ಆಧ್ಯಾತ್ಮಿಕ ನೆಲೆಗಟ್ಟಿನ ಮೇಲೆ ನಿಂತಿರುವಂತಹ ದೇಶ ಇದು. ನಾವು ಯಾವುದೇ ಧರ್ಮದ ಜೊತೆ ಕನೆಕ್ಟ್ ಇದ್ದೀವಿ, ಅಲ್ಲಿ ನಮ್ಮಲ್ಲಿ ಅಧ್ಯಾತ್ಮ ಇದ್ದೇ ಇದೆ ನೋಡಿರ್ಬೇಕಾದ್ರೆ. ನಾವು ಕ್ರಿಶ್ಚಿಯನ್ ಸಮಾಜದಲ್ಲಿ ಇದ್ದೀವಿ ಅಂದ್ರೆ ಅಧ್ಯಾತ್ಮ ಇದೆ, ಚರ್ಚಿಗೆ ಹೋಗ್ತೀವಿ ನಾವು. ಇಸ್ಲಾಂದನ್ನು ನಾವೇನಾದ್ರೂ ಪಾಲನೆ ಮಾಡ್ತಾ ಇದ್ದೀವಿ, ಆದ್ರೂ ಮಸ್ಜಿದ್ 100% ಹೋಗಿರ್ತೀವಿ ನಾವು. ನಾನ್ ಹಿಂದೂ ಇದ್ದೀನಿ ಅಂದ್ರೆ ನಾನ್ ದೇವಸ್ಥಾನಕ್ಕೆ 100ಕ್ಕೆ 100 ಸಲ, ವರ್ಷಕ್ಕೆ 1 ಸಲ ಆದ್ರ ನಮ್ಮ ಮನೆ ದೇವ್ರಿಗೆ ಹೋಗಿರ್ತೀವಿ. ರೀಸನ್ ಏನು ಅಂದ್ರೆ, ಈಗ ಬರ್ಕೋರಿ, ಅಧ್ಯಾತ್ಮ ಅನ್ನುವಂಥದ್ದು ನಮ್ಮ ಜೀನ್ಸ್ ನಲ್ಲೇ ಬಂದಿದೆ. ಅದು ನಮ್ಮನ್ನ ಬಿಡೋದಿಲ್ಲ. ಬಹಳಷ್ಟು ಸಲ ಸಿಟ್ಟು ಬಂದು, ಯಾರ್ಯಾರಿಗೆ ಹಿಂಗ್ ಫೀಲ್ ಇದೆ, ಸಿಟ್ಟು ಬಂದಾಗ ಬಾಳ್ ಭಯಂಕರ ಜೀವನದಲ್ಲಿ ಏನೋ ಅಲ್ಲೋಲ್ ಕಲ್ಲೋಲ್ ಆದಾಗ ಒಂದ್ ದೊಡ್ಡ ಡಿಸಿಷನ್ ತಗೋತೀವಿ, ಏನು ಅಂದ್ರೆ ದೇವ್ರಿಲ್ಲ ಅಂತ. ಯಾರ್ಯಾರಿಗೆ ಫೀಲ್ ಇದೆ ಹಿಂಗ?
ಸಿಟ್ಟು ಬರುತ್ತೆ, ಭಯಂಕರ ಸಿಟ್ಟು, ನೋವು, ಸಂಘರ್ಷ, ಯಾರನ್ನು ಕಳ್ಕೊಳ್ತೀವಿ, ಯಾರು ಮೋಸ ಮಾಡಿರ್ತಾರ, ವಂಚನೆ ಒಳಗಾಗಿರ್ತೀವಿ, ಏನೋ ಒಂದ್ ಮಾಡ್ಲಿಕ್ಕೆ ಹೋಗಿ ಇನ್ನೊಂದ್ ಎಡವಟ್ ಮಾಡ್ಕೊಂಡಿರ್ತೀವಿ, ಏನೋ ಒಂದ್ ಆಗಿರುತ್ತೆ XYZ. ಫಸ್ಟ್ ಯಾರಿಗ್ ಬೈಲಕ್ ಶುರು ಮಾಡ್ತೀವಿ? ಪರಮಾತ್ಮನಿ. ಅವನ್ ಸರಿ ಇಲ್ಲ ಅಂದ್ರೆ ನೋಡ್ರಿ ಅವನ ಮೇಲೆ ಎಷ್ಟು ಹಕ್ಕಿದೆ ನಮ್ಗೆ. ಅಂದ್ರೆ ನಮ್ ಜೀನ್ಸ್ ನಲ್ಲಿ ಅದು ಸ್ಪಿರಿಚುವಲ್ ಎನರ್ಜಿ ಇದೆ ನೋಡ್ರಿ, ಅದು ನಮ್ಮೊಳಗಿದೆ. ಅದೇ ತರ ಈ ಅಧ್ಯಾತ್ಮದ ಪ್ರತಿಯೊಂದು ಬೇರುಗಳು ಎಲ್ಲಿಂದ ಪ್ರಾರಂಭ ಇವೆ ಅಂದ್ರ ನಮ್ಮ ಭಾರತದಿಂದ ಪ್ರಾರಂಭ ಇದೆ. ಹಾಗಾಗಿ ಇದ್ರ ಮೂಲ ಎಲ್ಲಿ ಸಿಗುತ್ತೆ ಅಂದ್ರ ಋಗ್ವೇದದಲ್ಲಿ ಸಿಗುತ್ತೆ. ಬರ್ಕೋರಿ, ಇದ್ರ ಮೂಲ ಎಲ್ಲಿಂದ ಪ್ರಾರಂಭ ಆಗುತ್ತೆ? ಎಲ್ಲಾ ಜ್ಞಾನದ ಮೂಲ ಪ್ರಾರಂಭ ಆಗೋದು ಎಲ್ಲಿ ಅಂದ್ರೆ ಋಗ್ವೇದ. ಹಾಗಾಗಿ ಋಗ್ವೇದ ಒಂದು ಮಾತು ಹೇಳುತ್ತೆ, ಜ್ಞಾನ ಎಲ್ಲಿಂದಾದರೂ ಹರಿದು ಬರಲಿ, ನೀನು ಅದನ್ನ ಸ್ವೀಕಾರ ಮಾಡುವುದು. ಜ್ಞಾನ ಎಲ್ಲಿಂದಾದ್ರೂ ಹರಿದು ಬರ್ಲಿ, ಅದು ಯಾವ ಕಡೆಯಿಂದಾದ್ರೂ ಹರಿದು ಬರ್ಲಿ, ಯಾವ ದೇಶದಿಂದಾದ್ರೂ ಬರ್ಲಿ, ನೀನು ಅದನ್ನ ಸ್ವೀಕಾರ ಮಾಡು. ಅಂದ್ರೆ ಎಷ್ಟು ವಿಶಾಲತೆ ಇದೆ ನೋಡ್ರಿ ವೇದಗಳಲ್ಲಿ, ಯೋಚನೆ ಮಾಡಿ. ಹಾಗಾಗಿ ಋಗ್ವೇದ ರೇಖಿಯ ಮೂಲವನ್ನ ಹೇಳ್ಕೊಡುತ್ತೆ. ಹಾಗಾಗಿ ಇಲ್ಲಿ ಬರ್ಕೋರಿ, ಋಗ್ವೇದದ 10, 60 ಮತ್ತು 12ನೇ ಶ್ಲೋಕದಲ್ಲಿ, ಋಗ್ವೇದದ 10, 60 ಮತ್ತು 12ನೇ ಶ್ಲೋಕದಲ್ಲಿ ಅಯಮೇ ಹಸ್ತೋ ಭಗವಾನ್, ವರ್ಡ್ ಬರ್ಕೋರಿ, ಅಯಮೇ ಹಸ್ತೋ ಭಗವಾನ್ ಅಯಮೇ ಭಗವತ್ತರಂ, ಅಯಮೇ ಹಸ್ತೋ ಭಗವಾನ್ ಅಯಮೇ ಭಗವತ್ತರಂ ಅನ್ನುವಂತ ಒಂದು ಶ್ಲೋಕನಲ್ಲಿ ಏನ್ ಬರುತ್ತೆ? ಅಯಮೇ ಹಸ್ತೋ ಭಗವಾನ್ ಅಂದ್ರ ನನ್ನ ಎರಡೂ ಹಸ್ತಗಳಲ್ಲಿ ಪರಮಾತ್ಮನ ಶಕ್ತಿ ಇದೆ. ಹಸ್ತು ಅಂದ್ರೆ ನನ್ನ ಹಸ್ತ, ಹಸ್ತ ಅಂದ್ರೆ ಎರಡು ಕೈಗಳು, ನನ್ನ ಕೈಗಳಲ್ಲಿನೇ ಪರಮಾತ್ಮನ ಶಕ್ತಿ ಇದೆ ಅಂತ ಋಗ್ವೇದ ದಾಖಲೆ ಕೊಡುತ್ತೆ. ಫಸ್ಟ್ ದಾಖಲೆ ಅಲ್ಲಿಂದನೇ ಶುರು ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ ಅಥರ್ವ ವೇದ, 2ನೇ ದಾಖಲೆ. ನಿಮ್ಗೆ ಇದ್ರದೆಲ್ಲ ತೋರಿಸ್ತೀನಿ ನಾನು, ಫಸ್ಟ್ ಬರ್ಕೋರಿ, ಆಮೇಲೆ ನಿಮ್ ದಾಖಲೆಗಳನ್ನ ಪ್ರೆಸೆಂಟ್ ಮಾಡ್ತೀನಿ ನಿಮಗೆ. ಅಥರ್ವ ವೇದ. ಸೊ ಅಥರ್ವ ವೇದದಲ್ಲಿ ರೇಖಿಗೆ ಅಥರ್ವಿನಿ ವಿದ್ಯೆ ಅಂತೇಳಿ ಹೇಳ್ತಿದ್ರು. ಬರ್ಕೋರ, ಅಥರ್ವಿನಿ. ಅಥರ್ವ ವೇದದಲ್ಲಿ ಅಥರ್ವಿನಿ ಅನ್ನುವಂಥ ವಿದ್ಯೆಯ ಹೆಸರಲ್ಲಿ ರೇಖಿಯನ್ನ ಬಳಸ್ತಿರು. ಹಾಗಾಗಿ ಅಥರ್ವ ವೇದದಲ್ಲಿ ಒಂದು ವಾಕ್ಯ ಬರುತ್ತೆ, ನನ್ನ 2 ಅಂಗೈಗಳಲ್ಲಿ ಅನಂತ ಶಕ್ತಿ ಇದೆ. ನನ್ನ 2 ಅಂಗೈಗಳಲ್ಲಿ ಅನಂತವಾದ ಶಕ್ತಿ ಇದೆ, ನಾನು ಇದನ್ನ ವಿಶ್ವ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ. ನನ್ನ 2 ಅಂಗೈಯಲ್ಲಿ ಬಹಳ ಅನಂತ ಶಕ್ತಿ ಇದೆ, ಆದ್ರೆ ಈ ಶಕ್ತಿ ನಾನು ಯಾವ್ದಕ್ ಬಳಸ್ತೀನಿ ಅಂದ್ರೆ ವಿಶ್ವ ಕಲ್ಯಾಣಕ್ಕಾಗಿ ಬಳಸ್ತೀನಿ. ವಿಶ್ವ ಪ್ರಜ್ಞೆ ನೋಡ್ರಿ, ಅಥರ್ವ ವೇದ ಹೇಳುತ್ತೆ. ಹಾಗಾಗಿ ರೇಖಿಯ 2ನೇ ದಾಖಲೆ ಎಲ್ಲಿ ಸಿಗುತ್ತೆ ಅಂದ್ರೆ ಅಥರ್ವ ವೇದದಲ್ಲಿ. ಎಸ್. ಅದಾದ್ಮೇಲೆ ನೆಕ್ಸ್ಟ್, ನೀವೇನಾದ್ರೂ ನಾಥ ಪರಂಪರೆಯನ್ನ ಕೇಳಿರ್ಬೋದು ಅಂತ ಅನ್ಕೊಂಡಿನಿ. ಕಲಬುರ್ಗಿ ಸುತ್ತ, ಗುಲ್ಬರ್ಗ, ಬಿಜಾಪುರ, ರಾಯಚೂರು ಈ ರೂಟ್ನವ್ರಿಗೆ ಎಲ್ಲರಿಗೂ ಗೊತ್ತಿದೆ. ನಾಥ ಪರಂಪರೆ ಅಂತ ಇದೆ, ನವನಾಥರು ಅಂತ ಹೇಳಿ ಆಗು ಹೋದವರು, ಶರಣರು, ಸಂತರು, ಮಹಾತ್ಮರು, ಸೂಫಿಗಳು ಹೆಂಗಿದ್ರು ನೋಡ್ರಿ ಭೂಮಿ ಮೇಲೆ, ಹಾಗೆ 9 ಜನ ನಾಥರು ನಮ್ಮ ಭೂಮಿ ಮೇಲೆ ಆಗಿ ಹೋದವ್ರು. ಅದ್ರಲ್ಲಿ ಬರ್ತಾರ ಗೋರಖನಾಥರು ಅಂತ ಹೇಳಿ. ಕೇಳಿದ್ರಿ ಹೆಸರು? ಯಾರು ಕೇಳಿದ್ರಿ ಗೋರಖನಾಥರದು? ಗೋರಖನಾಥ್ ಹೆಸರು, ಗೋರಖನಾಥ್, ಮಚ್ಚೀಂದ್ರನಾಥ್ ಅಂತ, ಇದು ನಾಥ ಪರಂಪರೆ. ಅವ್ರದೊಂದು ಪರಂಪರೆನೆ, ಅವ್ರದೊಂದು ಕಲ್ಟ್. ಅವ್ರು ಬೇರೆದೇ ಎಲ್ಲಾನು ಪ್ರತಿಯೊಂದು ವಿಭಿನ್ನವಾಗಿರುವಂತದ್ದು ಸಿದ್ಧಾಂತ ನಾವು ಅವರಲ್ಲಿ ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ಇಲ್ಲಿ ಗುರು ಗೋರಖನಾಥರ ನಾಥ ಸಂಹಿತ ಅನ್ನುವಂತ ಪುಸ್ತಕ, ನಾಥ ಸಂಹಿತ ಅನ್ನುವಂತ ಪುಸ್ತಕದ ಸುಮಾರು 40%, 1-2 ಪುಟ ಇಲ್ಲ, ಪೂರ್ತಿ ಪುಸ್ತಕದ 40% ಅಲ್ಲಿ ಯಾವ ಯಾವ ದಾಖಲೆಯನ್ನ ಅವ್ರು ಕೊಡ್ತಾರಂದ್ರ ರೇಖಿಯ ಬಗ್ಗೆ ಬರ್ಕೋರಿ, ರೇಖಿಯ ಬಗ್ಗೆ ಮತ್ತೆ ನಾಡಿಗಳ ಬಗ್ಗೆ ಇದರಲ್ಲಿ ಹೇಳ್ತಾರ ಅವ್ರು. ನಾಡಿ ಅಧ್ಯಯನ ಮತ್ತೆ ರೇಖಿಯ ಬಗ್ಗೆ ನಾಥ ಸಂಹಿತೆಯಲ್ಲಿ ಉಲ್ಲೇಖ ಇದೆ. ಎಸ್. ಅದಾದ್ಮೇಲೆ ಇನ್ನೂ ಒಂದಿಷ್ಟು ದಾಖಲೆಗಳನ್ನ ವೇಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಅದಾದ್ಮೇಲೆ ಇಲ್ಲಿ ಬರ್ಕೋರಿ, ಶ್ರೀಮದ್ದೇವಿ ಭಾಗವತ ಮಹಾಪುರಾಣ ಅಂತ ಒಂದು ಪುರಾಣ. ಈ ಪುರಾಣದಲ್ಲೂ ಸಮೇತ
ರೇಖಿಯನ್ನ ಕುರಿತು ಉಲ್ಲೇಖ ಇದೆ. ಶ್ರೀಮದ್ ದೇವಿ ಭಾಗವತ ಮಹಾಪುರಾಣದಲ್ಲಿ ಅದರ ಪ್ರಥಮ ಖಂಡ ಅಂತ ಬರುತ್ತೆ, ಅಲ್ಲಿ ಸಮೇತ ರೇಖಿಯನ್ನ ಕುರಿತು ಮಾಹಿತಿ ಇದೆ. ಅದಾದ್ಮೇಲೆ ಇಲ್ಲಿ ಬರುತ್ತೆ ನೋಡ್ರಿ, ನಾಥ ಸಂಹಿತ. ನಾಥ ಸಂಹಿತೆ, ಈ ನಾಥ ಸಂಹಿತೆ ಗೋರಖನಾಥರು ಬರೆದಿರುವಂತ ನಾಥ ಸಂಹಿತೆಯ 40% ಏನಿದೆ ನೋಡ್ರಿ, ಇದರಲ್ಲಿ ರೇಖಿಯ ಬಗ್ಗೆ ಮತ್ತೆ ನಾಡಿಯ ಅಧ್ಯಯನದ ಬಗ್ಗೆ ಇಲ್ಲಿ ಮಾಹಿತಿ ಸಿಗುತ್ತೆ. ಅದಾದ್ಮೇಲೆ ಇಲ್ಲಿ ಬರುತ್ತೆ 108 ಉಪನಿಷತ್ಗಳು ಅಂತ ಹೇಳಿ, ಅದರಲ್ಲಿ ಬ್ರಹ್ಮ ವಿದ್ಯಾ ಖಂಡ ಅನ್ನುವಂತ ಒಂದು ಉಪನಿಷತ್ ಇದೆ, ಅದರಲ್ಲೂ ಸಮೇತ ರೇಖಿಯನ್ನ ಕುರಿತು ಮಾಹಿತಿ ಇದೆ. ನೀವು ಇನ್ನು ಬೇಕಂದ್ರೆ ಇದನ್ನ ತರಿಸ್ಕೊಂಡು ಓದ್ಬೋದು ನೀವು, ಬಟ್ ಹಿಂದಿಯಲ್ಲಿ ಇವೆ ಅವೈಲೇಬಲ್, ಕನ್ನಡದಲ್ಲಿ ಇಲ್ಲ. ಹಿಂದಿ ಇಂಗ್ಲಿಷ್ ನಲ್ಲಿ ಇರ್ಬೋದು, ಬಟ್ ಹಿಂದಿ ಇದೆ ನಮ್ಮ. ಎಸ್. ಅದಾದ್ಮೇಲೆ ಈ ವಿದ್ಯೆಯನ್ನ, ಈ ಏನ್ ರೇಖಿ ವಿದ್ಯೆ ಇದೆ ನೋಡ್ರಿ, ಈ ವಿದ್ಯೆಯನ್ನ ಇಡೀ ಜಗತ್ತಿಗೆ ಫಸ್ಟ್ ಮೊಟ್ಟ ಮೊದಲು ಇದನ್ನ ಬಳಸಿದವರು ಯಾರು ಅಂದ್ರೆ ವಶಿಷ್ಠರು. ಯಾರು ಬಳಸಿದ್ರು ಅಂದ್ರ ವಶಿಷ್ಠರು ಬಳಸಿದ್ದು ಇದೆ. ಹಾಗಾಗಿ ಇದಕ್ಕೆ ವಶಿಷ್ಠ ವಿದ್ಯೆ ಅನ್ನುವಂತ ಹೆಸರಿನಿಂದ ಕರೀತಾರೆ. ಒಂದ್ ನಿಮಿಷ. ವಶಿಷ್ಠ ವಿದ್ಯೆ. ಹಾ, ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ರೇಖಿ ಅಂದ್ರೆ ಏನು ಅಂತ. ರೇ ಅಂದ್ರೆ, ಒಂದ್ ನಿಮಿಷ ವೇಟ್ ಮಾಡ್ರಿ. ಎಸ್. ರೇ ಅಂದ್ರೆ ಯೂನಿವರ್ಸ್, ಬ್ರಹ್ಮಾಂಡ. ರೇ ಅಂದ್ರೆ ಯೂನಿವರ್ಸ್ ಅಥವಾ ಬ್ರಹ್ಮಾಂಡ ಅಥವಾ ವಿಶ್ವ, ನೀವೇನಾದ್ರೂ ಹೆಸರು ತಗೋ. ರೇ, REI, ರೇ ಅಂದ್ರೆ ಯೂನಿವರ್ಸ್. ಕಿ ಅಂದ್ರೆ ಎನರ್ಜಿ, ಎನರ್ಜಿ ಅಥವಾ ಶಕ್ತಿ. ಸೊ ರೇಖಿ ಅಂದ್ರೆ ಬ್ರಹ್ಮಾಂಡದ ಎನರ್ಜಿ ಇದೆ ನೋಡ್ರಿ, ಅದು ನನ್ನ ಅಂಗೈಯಲ್ಲಿ ಬರುವಂತ ಪ್ರಕ್ರಿಯೆ ಇದೆ ನೋಡ್ರಿ, ಅದಕ್ಕೆ ನಾವು ರೇಖಿ ಅಂತೇಳಿ ಕರಿತೀವಿ, ಬ್ರಹ್ಮಾಂಡದ ಶಕ್ತಿ. ಸೊ ಹಾಗಾಗಿ ಇಲ್ಲಿ ಒಂದು ವರ್ಡ್ ಅನ್ನ ಬರೀರಿ, ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ. ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂದ್ರೆ ಬ್ರಹ್ಮಾಂಡದಲ್ಲಿ ಏನೆಲ್ಲವೂ ಇದೆ ನೋಡ್ರಿ, ಅದೆಲ್ಲವೂ ನನ್ನೊಳಗೆ ಇದೆ ಅಂತ ಕೆಲಸ ಮಾಡ್ತಾ ಇದೆ ಅಂತ. ಹಾಗಾಗಿ ರೇಖಿ ಏನ್ ಮಾಡುತ್ತೆ ಅಂದ್ರ ಬ್ರಹ್ಮಾಂಡದ ಅನಂತ ಶಕ್ತಿ ನನ್ನ ಅಂಗೈಯಿಂದ ಹರಿಯೋದಕ್ಕೆ ಸಪೋರ್ಟ್ ಮಾಡುತ್ತೆ. ಈ ರೀತಿ ನೀವ್ ಯಾವಾಗ ಅಂಗೈಯನ್ನ ಚಾಚ್ತೀರಿ ನೋಡ್ರಿ, ಅವಾಗ ಈ ರೀತಿ ಎನರ್ಜಿ ಫೋರ್ಸ್ ಇರುತ್ತೆ ನೋಡ್ರಿ, ನಿಮ್ಮ ಅಂಗೈಯಲ್ಲಿ ಬರುತ್ತೆ. ನಿಮ್ಗೆ ಇದು ಕಾಣೋದಿಲ್ಲ, ಆದ್ರೆ ಫೀಲ್ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಬರ್ಕೋರಿ, ವಿಸಿಬಲ್ ಅಂತ ಏನು ಅಂದ್ರೆ ಕಣ್ಣಿಗೆ ಕಾಣುವಂತಹ ಜಗತ್ತಿದೆ ನೋಡ್ರಿ, ಅದು ಓನ್ಲಿ 2% ಮಾತ್ರ ಇದೆ. ಕಣ್ಣಿಗೆ ಕಾಣುವಂತಹ ಜಗತ್ತಿದೆ ನೋಡ್ರಿ, ಅದು ಓನ್ಲಿ 2% ಇದೆ. ಕಣ್ಣಿಗೆ ಕಾಣ್ಲಾರ್ದಂಥದ್ದೇನಿದೆ ನೋಡ್ರಿ, ಅದು 98% ವರ್ಕ್ ಮಾಡ್ತಾ ಇದೆ ಜಗತ್ತಲ್ಲಿ ಎಲ್ಲಾನು. ಎಕ್ಸಾಂಪಲ್, ನಾವು ಬಳಸುವಂತ ವಸ್ತು ಇದೆ ನೋಡ್ರಿ, ನನ್ಗೆ ಅದು ಕಾಣ್ತಾ ಇದೆ ಅಂತ ತಿಳ್ಕೊ, ನೀವು ನೋಡ್ತಾ ಇದ್ರಿ ನಿಮ್ ಸುತ್ತ ಇರುವಂತ ವಸ್ತುಗಳನ್ನ ನೋಡ್ರಿ, ಆದ್ರೆ ಹಿಂದೆ ಎಷ್ಟೆಷ್ಟು ಕೆಲಸ ಆಗಿರ್ಬೋದು, 98% ವರ್ಕ್ ಆಗಿದೆ, ನನಗೆ ಗೊತ್ತಿಲ್ಲ ಅದು. ಆದ್ರೆ ನನ್ ಮನೆಯಲ್ಲಿ ಬಂದಿದೆ ನೋಡ್ರಿ 2% ಮಾತ್ರ ನಾನು ಅದನ್ನ ನೋಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ರೇಖಿ ಕಣ್ಣಿಗೆ ಕಾಣೋದಿಲ್ಲ, ಅದು ಕೈಗೆ ನಿಲುಕೋದಿಲ್ಲ, ಆದ್ರೆ ಅದು ಕಾರ್ಯ ಮಾಡುತ್ತೆ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಬರೆಯೋದಕ್ಕೆ ಶುರು ಮಾಡ್ರಿ. ರೇಖಿಯ ನಂತರ ನಿಮ್ಮ ಒಳಗೆ ಯಾವ ಯಾವ ರೀತಿಯ ಬದಲಾವಣೆಗಳು ಬರುತ್ತೆ. ಈ ರೀತಿ ನಮ್ಮ ಅಂಗೈಯಲ್ಲಿ ಎಲ್ಲಾ ಚಕ್ರಗಳ ಮೂಲಕ ರೇಖಿ ಹರಿಯುತ್ತೆ. ಎಲ್ಲಾ ಚಕ್ರಗಳ ಮೂಲಕ ನಮ್ಮ ಅಂಗೈಯಲ್ಲಿ ಏನಾಗುತ್ತೆ ಅಂದ್ರ ಆಕ್ಟಿವೇಟ್ ಆಗುತ್ತೆ ರೇಖಿ. ಯಾವಾಗ ಅಂದ್ರೂ ದೀಕ್ಷೆಯ ನಂತರ ಆಗುತ್ತೆ. ದೀಕ್ಷೆ ಬಹಳ ಇಂಪಾರ್ಟೆಂಟ್. ವಿದೌಟ್ ದೀಕ್ಷೆಯಲ್ಲಿ ರೇಖಿ ವರ್ಕ್ ಮಾಡೋದಿಲ್ಲ. ಹಾ, ಎಸ್, ಇಲ್ಲಿ ಬರ್ಕೋರಿ. ರೇಖಿ ಅಟ್ಯೂನ್ಮೆಂಟ್ ನ ನಂತರ ಅಂದ್ರೆ ರೇಖಿಯ ದೀಕ್ಷೆಯ ನಂತರ ನಿಮ್ಮ ಒಳಗೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ನಿಮ್ದು ಶುರು ಆಗುತ್ತೆ. ಇವತ್ತು ನನ್ನ ಎದುರಿಗೆ ನೀವು ಕುಂತೀರಿ, ಇವತ್ತು ಡೇ 1 ಒಳಗಿದ್ದೀರಿ ಅಂತ ತಿಳ್ಕೊರಿ. ಇವತ್ ನೀವ್ ಏನಿದ್ರಿ ಅಂದ್ರೆ ಏನು ಇಲ್ಲ, ಯಾವ್ದು ಇಂಟ್ಯೂಷನ್ ಇಲ್ಲ, ಏನಿಲ್ಲ, ಸುಮ್ನೆ ಇದ್ದೀರಿ ಈ ರೀತಿ ಇಲ್ಲಿದ್ದೀರಿ ನೀವು. ಯಾವಾಗ ರೇಖಿ ಲೆವೆಲ್ 1 ಅನ್ನ ನೀವು ಕಂಪ್ಲೀಟ್ ಮಾಡ್ತೀರಿ, ನೀವು ದೀಕ್ಷೆಯನ್ನ ತಗೊಂಡಿರ್ತೀರಿ, ಅಟ್ಯೂನ್ಮೆಂಟ್ ನಿಮ್ದು ಆದಾಗ ನಿಮ್ಮ ಚಕ್ರಗಳಿವೆ ನೋಡ್ರಿ,
ಅವು ಆಕ್ಟಿವೇಟ್ ಆಗೋದಕ್ಕೆ ಪ್ರಾರಂಭ ಮಾಡುತ್ತೆ. ನಿಮ್ ಶರೀರದಲ್ಲಿ ರೇಖಿ ಹರಿಯುವಿಕೆ ಇದೆ ನೋಡ್ರಿ, ಅದು ಪ್ರಾರಂಭಿಕ ಹಂತದಲ್ಲಿ ಇರುತ್ತೆ. ಎಲ್ಲಿ ಅಂದ್ರೆ ರೇಖಿ ಲೆವೆಲ್ 1 ಅಲ್ಲಿ. ನೋಟ್ ಮಾಡ್ಕೊಡ್ರಿ. ರೇಖಿ ಲೆವೆಲ್ 1 ಅಲ್ಲಿ ಚಕ್ರಗಳು ತಮ್ಮ ಎನರ್ಜಿಯನ್ನ ಏನ್ ಮಾಡುತ್ತೆ ಅಂದ್ರೆ ಆಕ್ಟಿವೇಟ್ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಅದಾದ್ಮೇಲೆ ರೇಖಿ ಲೆವೆಲ್ 2 ಬಂದಾಗ ನಿಮ್ಮ ಚಕ್ರಗಳು ಮತ್ತೆ ನಿಮ್ಮ ಒಳಗಿರುವಂತಹ ನಾಡಿಗಳೇನಿವೆ ನೋಡ್ರಿ ಅವೆಲ್ಲನೂ ಆಕ್ಟಿವೇಟ್ ಆಗುತ್ತೆ 2ನೇ ಹಂತಕ್ಕೆ ಬಂದಾಗ. ಚಕ್ರಗಳು ಮತ್ತೆ 72,000 ನಾಡಿಗಳು, 72,000 ನಾಡಿಗಳು ಆಕ್ಟಿವೇಟ್ ಆಗುತ್ತೆ. ಅದಾದ್ಮೇಲೆ ಯಾವಾಗ ನೀವು ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತೀರಿ ಅವಾಗ ಇಡೀ ನಿಮ್ಮ ಶರೀರ ಮಾನವನಿಂದ ದೇವಮಾನವನಾಗುವಂತ ಪ್ರಕ್ರಿಯೆ ಇದೆ. ಗ್ರ್ಯಾಂಡ್ ಮಾಸ್ಟರ್ ಅಂದ್ರೆ ಅದಕ್ಕೆ ಹೇಳ್ತಾರೆ. ನೀವು ರೇಖಿ ಲೆವೆಲ್ 1 ಅಲ್ಲಿ ಏನಿದ್ದಿರ್ತೀರಿ ನೋಡ್ರಿ, ಗ್ರ್ಯಾಂಡ್ ಮಾಸ್ಟರ್ ಇದ್ದಾಗ ಅದು ನಿಮ್ಮ ಸ್ವಭಾವ ಇರ್ಬೋದು, ನಿಮ್ಮ ಶಕ್ತಿ ಇರ್ಬೋದು, ನಿಮ್ಮ ಪ್ರತಿಯೊಂದು ವ್ಯವಸ್ಥೆ ಇದೆ ನೋಡ್ರಿ ಅದು ಬದಲಾವಣೆ ಆಗಿರುತ್ತೆ. ಸೊ ಹಾಗಾಗಿ ಅಟ್ಯೂನ್ಮೆಂಟ್ ನ ನಂತರ ನಿಮ್ಮೊಳಗೆ ಈ ರೀತಿಯ ಪರಿವರ್ತನೆಗಳನ್ನ ನಾವು ನೋಡ್ತೀವಿ. ಓಕೆನಾ? ಸೊ ಇಷ್ಟು ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ನಾ ಎಲ್ಲರಿಗೂ ಅರ್ಥ ಆದ್ರೆ ಒಂದ್ಸಲ ಎಸ್ ಅಂತೇಳಿ ಟೈಪ್ ಮಾಡ್ರಿ. ವೇಟ್ ಮಾಡ್ರಿ, ನಾನ್ ನಿಮ್ಗೆ ಯಾರ್ಯಾರಿಗೆ ಅರ್ಥ ಆಗಿದೆ ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಓಕೆ, ಎಲ್ಲರೂ ಟೈಪ್ ಮಾಡ್ರಿ. ಎಸ್. ಸೊ ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಂಡಿನಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ ನಾವೆಲ್ಲರೂ, 2ನೇ ಹಂತಕ್ಕೆ. ಸೊ ಈಗ ಬರ್ಕೋರಿ, ನಮ್ಮ ಆಧುನಿಕ ರೇಖಿ, ಮಾಡರ್ನ್ ರೇಖಿ ಅಂತೀವಿ, ಆಧುನಿಕ ರೇಖಿ. ಸೊ ಯಾವಾಗ ನಮ್ಮ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಬ್ರಹ್ಮ ವಿದ್ಯಾಖಂಡದಲ್ಲಿ, ನಾಥ ಸಂಹಿತೆಯಲ್ಲಿ ಈ ಎಲ್ಲಾ ಕಡೆಗೂ ಸಮೇತ ರೇಖಿಯ ಕುರಿತು ಉಲ್ಲೇಖ ಇದೆ. ಆದ್ರೆ ಆಧುನಿಕ ಜಗತ್ತಿಗೆ ಬರುವಂತ ಹಂತಕ್ಕೆ ಹೋದ್ರ ಈ ಜ್ಞಾನ ಏನಾಗಿತ್ತು ಅಂದ್ರೆ ಲುಪ್ತ ಆಗ್ಬಿಟ್ಟಿತ್ತು. ಇದು ಕಾಣ್ಲಾರ್ದಂಗ ಮುಚ್ಚಿಬಿಟ್ಟಿತ್ತು. ಯಾಕಂದ್ರೆ ಇವತ್ತಿಗೂ ವೇದಗಳ ಬಗ್ಗೆ ನಮಗೂ ಗೊತ್ತಿಲ್ಲ. ಎಲ್ಲೋ ಯಾವ ಒಂದ್ 2-3 ಶ್ಲೋಕ ಇವೆ, ಅದಿಷ್ಟೇ ಹೇಳ್ತೀವಿ, ಅದಿಷ್ಟೇ ರಟ್ ಹೊಡಿತೀವಿ, ಒಳಗೇನಿದೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಇದಕ್ಕೆ ಪುನರುಜ್ಜೀವನ ಕೊಟ್ಟವ್ರು ಯಾರು ಅಂದ್ರೆ ಡಾಕ್ಟರ್ ಮಿಕಾವೊ ಉಸುಯಿ ಅವರು. ಬರ್ಕೋರಿ ಹೆಸರು, ಡಾಕ್ಟರ್ ಮಿಕಾವೊ ಉಸುಯಿ ಅವರು 18ನೇ ಶತಮಾನದಲ್ಲಿ ಅವರೊಬ್ಬರು ಬೌದ್ಧಿಸ್ಟ್ ಮಾಂಕ್ ಆಗಿರ್ತಾರೆ. ಬೌದ್ಧಿಸ್ಟ್ ಮಾಂಕ್ ಅಂದ್ರೆ ಸನ್ಯಾಸಿಗಳು. ಸೊ ಅವರು ಸುಮಾರು ಅವರ ಜೀವನದ 12 ವರ್ಷಗಳ ಕಾಲ ಭಾರತಕ್ಕೆ ಬಂದು ಅಧ್ಯಯನ ಮಾಡಿದಾರ. ಅವ್ರ ಜೀವನ ಚರಿತ್ರೆಯಲ್ಲಿ ಅವರೇ ಬರ್ಕೊಂಡಾರ, ನಾನ್ ವೇದಗಳು, ಉಪನಿಷತ್ತುಗಳು ಇದೆಲ್ಲಾನು ಸ್ಟಡಿ ಮಾಡಿದ್ಮೇಲೆ ನನ್ಗೆ ಗೊತ್ತಾಯ್ತು ಒಂದು ಎನರ್ಜಿ ವರ್ಕ್ ಮಾಡ್ತಾ ಇದೆ ಅಂತ. ಅವ್ರು ಭಾರತಕ್ಕೆ ಬಂದು ಅಧ್ಯಯನ ಮಾಡಿದ ಮೇಲೆ ಪುನಃ ಏನಾಗುತ್ತೆ ಅಂದ್ರೆ ಅವ್ರು 21 ಡೇಸ್ ಕುರುಮಾ ಅನ್ನುವಂತ, ಜಪಾನ್ ದೇಶದಲ್ಲಿ ಬರುವಂತ ಒಂದು ಕುರುಮಾ ಅನ್ನುವಂತ ಬೆಟ್ಟದಲ್ಲಿ 21 ದಿನ ತಪಸ್ಸನ್ನ ಆಚರಣೆ ಮಾಡ್ತಾರೆ. 21 ಡೇಸ್. ಅವಾಗ ಹೇಳ್ತಾರ ಅವ್ರಿಗೆ ಬೆಳಕಿನ ದರ್ಶನ ಆಯಿತು ಅಂತ. ಬೆಳಕಿನ ದರ್ಶನ ಆಯ್ತು. ಹಾಗಾಗಿ ಆ ಬೆಳಕೇನಿತ್ತು ನೋಡ್ರಿ, ಆ ಬೆಳಕಿನ ದರ್ಶನಕ್ಕೆ ಇವರು ರೇಖಿ ಅನ್ನುವಂತ ಹೆಸರನ್ನ ಕೊಟ್ರು. ಬ್ರಹ್ಮಾಂಡದ ಶಕ್ತಿ ಅದು ಅವ್ರ ಅಂಗೈಯಲ್ಲಿ ಹರಿಯೋದನ್ನ ಅವ್ರಿಗೆ ಅರ್ಥ ಆಯ್ತು. ಅದಾದ್ಮೇಲೆ ಏನಾಯ್ತು, ಅವ್ರ ತಪಸ್ಸಿನ ನಂತರ 21 ಡೇಸ್ ಊಟ ಇರೋದಿಲ್ಲ, ಏನಿರೋದಿಲ್ಲ. ಹಾಗಾಗಿ ಅವರು ಆ ಬೆಟ್ಟದಿಂದ ಈ ಕೆಳಗಿಳಿದು ಬರುವಾಗ ಒಂದು ದೊಡ್ಡ ಕಲ್ಲು ತಾಗಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ಪೆಟ್ಟಾಗಿ ರಕ್ತ ಬರೋದಕ್ಕೆ ಶುರು ಆಗುತ್ತೆ ಅವ್ರಿಗೆ ಕಾಲಿಗೆ. ಅವಾಗ ಅವ್ರು ರಕ್ತ ಬರುವಂತ ಸಂದರ್ಭದಲ್ಲಿ ತಮ್ಮ ಕೈಯನ್ನ ಏನ್ ಮಾಡ್ತಾರಂದ್ರೆ ಆ ರಕ್ತ ಹರಿಯುವಂತ ಸ್ಥಳಕ್ಕಿಟ್ರ 10 ಸೆಕೆಂಡ್ ಅಲ್ಲಿ ಆ ನೆತ್ತರ ರಕ್ತ ಬರೋದು, ಬ್ಲಡ್ ಬರೋದಿರುತ್ತೆ ನೋಡ್ರಿ, ಅದು ನಿಂತು ಬಿಡುತ್ತೆ. ಅವಾಗ ಆಶ್ಚರ್ಯ ಆಗುತ್ತೆ ಅವ್ರಿಗೆ. ಆ ರಕ್ತ ಬರೋದು ನಿಲ್ಲುತ್ತೆ, ಮತ್ ಪೇನು ನಿಲ್ಲುತ್ತೆ, ನೋವಾಗೋದಿಲ್ಲ ಅವ್ರಿಗೆ. ಹಾಗಾಗಿ ಹೇಳ್ತೀನಿ, ರೇಖಿಯಲ್ಲಿ ನಿಮ್ಗೆ ಏನಾದ್ರೂ ಗಾಯ ಆದ್ರೆ ನೋವಾಗೋದಿಲ್ಲ. ಇದು ನನ್ನ ಅನುಭವ ಇದೆ. ನೀವ್ ಯಾರ್ ರೇಖಿ ಮಾಸ್ಟರ್ ಇದ್ದಿರ್ತೀರಿ, ರೇಖಿಯನ್ನ ಡೈಲಿ ಪ್ರಾಕ್ಟೀಸ್ ಮಾಡ್ತೀರಿ ನೋಡ್ರಿ,
ನಿಮ್ಗೆ ಯಾವ್ದು ನೋವಿನ ಅನುಭವ ಆಗೋದಿಲ್ಲ. ಗಾಯ ಕಾಣುತ್ತೆ, ನೀವು ಏನಾದ್ರು ಪೆಟ್ ಮಾಡ್ಕೊಂಡಿರಿ ಅಂದ್ರೆ ಗಾಯ ಕಾಣುತ್ತೆ, ಆದ್ರೆ ನೋವಾಗೋದಿಲ್ಲ ನಿಮ್ಗೆ ಟೋಟಲಿ. ಅಷ್ಟು ರಿಲ್ಯಾಕ್ಸ್ ಆಗುವಂತ ಎನರ್ಜಿ ಇದೆ ನೋಡ್ರಿ ರೇಖೆಯಲ್ಲಿ ಇರುತ್ತೆ. ಹಾಗಾಗಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಬರೀ ನಾನ್ ಕೈ ಟಚ್ ಮಾಡಿದ್ರೆ ರಕ್ತ ನಿಂತತ್ ಅಂತ ಹೇಳಿ. ಆ ನಂತರ ಅವ್ರು ಕೆಳಗ್ ಬಂದ್ಮೇಲೆ ಬೆಟ್ಟದಿಂದ ಕೆಳಗ್ ಬಂದು ಅಲ್ಲಿರುವಂತ ಒಂದು ಹಳ್ಳಿ ಊರು ಇರುತ್ತೆ, ತಾಂಡಾ ತರ ಊರ್ ಇರ್ತಾರ ನೋಡ್ರಿ, ಹಳ್ಳಿ ಹಿಂದುಳಿದ ಪ್ರದೇಶ. ಅಲ್ಲಿ ಎಲ್ಲರಿಗೂ ಸಮೇತ ಹೀಲಿಂಗ್ ಮಾಡ್ತಾರೆ. ಮೊದ್ಲು ಒಂದು ನಾವ್ ಏನಂತೀರಿ ಕಿರಾಣ ಶಾಪ್ ತರ ಇರುತ್ತೆ ನೋಡ್ರಿ, ಒಂದ್ ಶಾಪ್ ಇರುತ್ತೆ. ಆ ಶಾಪ್ ನ ಮಾಲೀಕನ್ ಮಗಳಿಗೆ ಆರಾಮ್ ಇರೋದಿಲ್ಲ, ಮಗು ಹಾಸಿಗೆಯಲ್ಲಿ ಇದ್ದಿರುತ್ತೆ. ಆ ಮಗುವಿಗೆ ಹೀಲಿಂಗ್ ಕೊಡ್ತಾರೆ, ಆ ಮಗು ಎದ್ದು ಕೂಡುತ್ತೆ. ಅದಾದ್ಮೇಲೆ 21 days ಹೀಲಿಂಗ್ ಕೊಡ್ತಾರೆ. ಆ ಮಗು ಸಂಪೂರ್ಣ ಸ್ವಸ್ಥಾಗಿ ಓಡಾಡೋದಕ್ಕೆ ಶುರು ಆಗುತ್ತೆ. ಅದ್ರ ಮೇಲೆ ನಂತರ ಅವ್ರಿಗೆ ನಂಬಿಕೆ ಬಂದು ಇಡೀ ಊರಲ್ಲಿರುವಂತ ಎಲ್ರಿಗೂ ಸಮೇತ ಹೀಲಿಂಗ್ ಅನ್ನ ಕೊಡ್ತಾರ. ಈ ರೀತಿ ಜರ್ನಿ ಅವ್ರದ್ದು ಶುರು ಆಗುತ್ತೆ. ಇದು ರೇಖೆಯ ಇತಿಹಾಸ. ಅದಾದ್ಮೇಲೆ ಡಾಕ್ಟರ್ ಸುಜಿರೋ ಹಯಾಸಿ ಅಂತ ಹೇಳಿ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಬರ್ತಾರೆ. ಅವ್ರ ಹೆಸರು ಬರ್ಕೋರಿ, ಡಾಕ್ಟರ್ ಸುಜಿರೋ ಹಯಾಸಿ ಅನ್ನೋರು ಅವರು ಮಿಲಿಟರಿ ಮ್ಯಾನ್, ಮಿಲಿಟರಿಯಲ್ಲಿ ಇದ್ದು ರಿಟೈರ್ಡ್ ಪರ್ಸನ್. ಡಾಕ್ಟರ್ ಮಿಕಾವ್ ಉಸುಯಿ ಅವ್ರ ಜೊತೆ ಕೈ ಜೋಡಿಸಿ ಈ ಒಂದು ರೇಖಿ ಏನಿದೆ ನೋಡ್ರಿ, ರೇಖಿ ಒಂದು ವಿದ್ಯೆ ಇದೆ, ಬರ್ಕೋರಿ ನೀವು. ರೇಖಿ ತರಬೇತಿ ಅಲ್ಲ, ಟ್ರೈನಿಂಗ್ ಅಲ್ಲ. ನಾವು ಯಾಕೆ ಟ್ರೈನಿಂಗ್ ಹೇಳ್ತೀವಿ ಅಂದ್ರೆ ಡೇ 1 ಹೋಗಿ ನೀವು ಬಂದಿರ್ತೀರಿ, ನಿಮ್ಗೆ ಏನು ಗೊತ್ತಿರೋದಿಲ್ಲ ಅಂತೇಳಿ ಟ್ರೈನಿಂಗ್ ಅಂತೇಳಿ ಹೇಳ್ತೀವಿ, ಸೆಷನ್ ಅನ್ನುವಂತ ವಿಷಯ ಹೇಳ್ತೀವಿ. ಅದ್ರ ರೇಖಿ ಒಂದು ವಿದ್ಯೆ. ಸೊ ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ಕಲಿಕೆ, ಟ್ರೈನಿಂಗ್, ಸೆಷನ್ ಎಲ್ಲಾನು ನೆನ್ಪು ಹೋಗುತ್ತೆ, ವಿದ್ಯೆ ಯಾವತ್ತೂ ನೆನ್ಪು ಹೋಗೋದಿಲ್ಲ. ಇಲ್ಲಿ ಯಾರ್ಯಾರಿಗೆ ಅಡಿಗೆ ಮಾಡೋದಕ್ ಬರುತ್ತೆ ಹಿಂಗ್ ಕೈ ಮಾಡ್ರಿ. ಮೇಡಮ್ ಇದೇನ್ ಕೇಳ್ತ್ರಿ, ಹೆಣ್ಮಕ್ಳಿದೇವ್ ಅಡಿಗೆ ಮಾಡ್ಲೇಬೇಕು. ಹಾ, ಅಡುಗೆ ಮಾಡೋದು ಒಂದು ವಿದ್ಯೆ ಇದೆ, ಯಾವತ್ತೂ ನೆನ್ಪು ಹೋಗೋದಿಲ್ಲ. ನೀವ್ 1 ತಿಂಗಳ ತವ್ರ ಮನಿಗ್ ಹೋಗ್ ಬಂದ್ರ ಅಂದ್ರೆ ಗಪ್ ಚಿಪ್ ಮತ್ ಗಂಡನ ಮನೆ ಬಂದ್ಮೇಲೆ ಅಡಿಗೆ ಮಾಡ್ಲಾಕ್ ನಿಂದಿರ್ತೀವಿ. ಯಾವತ್ತರ ನೆನ್ಪು ಹೋಗುತ್ತೆ? ಹೋಗೋದಿಲ್ಲ. ರೀಸನ್ ಏನಂದ್ರೆ ವಿದ್ಯೆ, ಅದು ವಿದ್ಯೆ ನೆನ್ಪು ಹೋಗೋದಿಲ್ಲ. ಅದೇ ಬಾಲ್ಯದಲ್ಲಿ ಪುಸ್ತಕ ಓದಿವಿ, ಇವತ್ ಒಂದು ನೆನ್ಪಿಲ್ಲ ನಮ್ಗೆ. ನೆನ್ಪದ ರ್ಯಾಂಕ್ ಸ್ಟೂಡೆಂಟಿಗಂತೂ ಮೊದ್ಲು ನೆನ್ಪು ಹೋಗಿರುತ್ತೆ. ಮಾರ್ಕ್ಸ್ ಕಾರ್ಡ್ದಾಗ ಮಾತ್ರ ರ್ಯಾಂಕ್ ಇದ್ದಿರ್ತಾವ ಮಕ್ಕಳು ನೋಡ್ರಿ. ನೀವು 90% ತಗೊಂಡಿರುವಂತಹ ಮಗುವಿಗೆ 6 ತಿಂಗಳಾದ್ಮೇಲೆ ಒಂದು ಟಾಪಿಕ್ ಕೇಳ್ರಿ, ನೀವು ಅದಕ್ಕೆ ಹೇಳಕ್ ಬರೋದಿಲ್ಲ. ರೀಸನ್ ಏನು ಅಂದ್ರೆ ಅದು ಕಲಿತಿರೋದು ವಿದ್ಯೆ ಅಲ್ಲ. ವಿದ್ಯೆ ಅಲ್ಲ, ಬರೀ ಎಜುಕೇಶನ್, ಶಿಕ್ಷಣ ತಗೊಂಡಿರುತ್ತೆ, ಮಾರ್ಕ್ಸ್ ಕಾರ್ಡ್ನ ಅದರ ಪ್ರಿಂಟ್ ಔಟ್ ಆಗಿರುತ್ತೆ ಅಷ್ಟೇ. ಸೊ ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ಜೀವನದಲ್ಲಿ ಪರಿವರ್ತನೆ ಆಗ್ಬೇಕಂದ್ರ ನೀವು ಯಾವುದಾದ್ರೂ ಒಂದು ವಿದ್ಯೆಯನ್ನ ಕಲಿಬೇಕು, ಯಾವ್ದಾದ್ರೂ ಕಲೀರಿ. ಮತ್ತೆ ಈ ವಿದ್ಯೆ ಯಾವಾಗ್ಲೂ ನೋಡ್ರಿ ಎಲ್ಲಾ ಮಗ್ಗಲಲ್ಲಿ ಎಲ್ಲಾ ಕಡೆಗೂ ಸಮೇತ ನಮ್ಗೆ ಸಪೋರ್ಟ್ ಮಾಡ್ಬೇಕು ಆ ವಿದ್ಯೆ. ಈಗ ನಾನ್ ಕಲಿತಿರುವಂತಹ ವಿದ್ಯೆ ನನ್ನ ಜೀವನದ ಎಲ್ಲಾ ಏರಿಯಾಗಳಲ್ಲಿ ನನಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ನೀವು ಜೀವನದಲ್ಲಿ ಬಹಳಷ್ಟು ವಿದ್ಯೆಗಳಿವೆ. ಭಾಷೆ ಅನ್ನುವಂಥದ್ದು ಒಂದು ವಿದ್ಯೆ ಇದೆ, ಎಲ್ಲರಿಗೂ ಮಾತಾಡ್ಲಿಕ್ಕೆ ಬರೋದಿಲ್ಲ. ಬರುತ್ತೇನ್ ಹೇಳ್ರಿ? ಯಾರ್ಯಾರಿಗ್ ಗೊತ್ತಿದೆ? ಹಾ, ಕೆಳಗ ಸ್ಟೇಜ್ ಹತ್ರ ನೋಡಿರ್ಬೇಕಾದ್ರೆ ಕೆಳಗ್ ಕುಂತು 100 ಮಾತು ಹೇಳ್ತೀವಿ, ಮೇಲ್ ಹೋಗಿ 3 ಹೇಳನ್ರಿ, ಸ್ಟೇಜ್ ಮೇಲೆ ಹೋಗಿ ಬೆವ್ರು ಬಿಡ್ಲಕ್ ಶುರು ಮಾಡುತ್ತೆ. ರೀಸನ್ ವಿದ್ಯೆ ಇಲ್ಲ. ಹಾಗಾಗಿ ವಿದ್ಯೆ ಬೇಕು. ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಯಾವ್ದಾದ್ರೂ ವಿದ್ಯೆಯನ್ನ ಒಲಿಸಿಕೊಳ್ಬೇಕು. ಒಲಿಯುತ್ತೆ ವಿದ್ಯೆ. ವಿದ್ಯೆ ಫೀಸ್ ಕಟ್ರ ಬರುತ್ತೆ ಅಂತ ತಿಳ್ಕೊಬೇಡ್ರಿ ನೀವು. ಒಂದ್ 5, 10 ಸಾವಿರ, 15, 20 ಸಾವಿರ ಏನೋ ಯಾರಿಗೋ ಕೊಟ್ರಿ ವಿದ್ಯೆ ನೋ, ವಿದ್ಯೆ ಕಲಿಬೇಕು ಅಂದ್ರೆ ನಮ್ದು ಪೂರ್ವ ಜನ್ಮದ ಪುಣ್ಯ ಇರುತ್ತೆ ನೋಡ್ರಿ, ಅದರಿಂದನೂ ನಮ್ಗೆ ವಿದ್ಯೆ ಒಲಿಯುತ್ತೆ, ಸುಮ್ನೆ ಒಲಿಯೋದಿಲ್ಲ. ಹಾಗಾಗಿ ಇವೆಲ್ಲವೂ ಎನರ್ಜಿ ಜೊತೆಗೆ ವರ್ಕ್ ಮಾಡೋದು. ಹಾ, ಎನರ್ಜಿ ಜೊತೆಗೆ ವರ್ಕ್ ಮಾಡ್ತಿರ್ತಾವ. ಸೊ ನೆಕ್ಸ್ಟ್ ಈಗ ಬರೆಯೋದಕ್ಕೆ ಶುರು ಮಾಡ್ರಿ. ಡಾಕ್ಟರ್ ಸುಜಿರೋ ಹಯಾಸಿಯ ನಂತರ ಒಬ್ರು ಮೇಡಮ್ ಟಕಾಟಾ ಅಂತ ಹೇಳಿ, ಅವ್ರಿಗೆ ಮಿಸ್ಸೆಸ್ ಟಕಾಟಾ ಅಂತ ಹೇಳಿ ಕರೀತಾರೆ. ಮಿಸ್ಸೆಸ್ ಟಕಾಟಾ ಅವರು ಅಮೆರಿಕಾ ದೇಶದವ್ರು ಇದ್ದಿರ್ತಾರ. ಅವ್ರಿಗೆ ಕ್ಯಾನ್ಸರ್ ಆಗಿರುತ್ತೆ. ಆ ಕ್ಯಾನ್ಸರ್ ನ 3rd ಸ್ಟೇಜಿಗೆ ಇದ್ದಾಗ, 1 ನಿಮಿಷ ವೇಟ್ ಮಾಡಿ. ಎಸ್, ಸೊ ಕ್ಯಾನ್ಸರ್ ನ 3rd ಸ್ಟೇಜ್ ಅಲ್ಲಿ ಇದ್ದಿರ್ತಾರ. ಆಮೇಲೆ ಅವ್ರಿಗೆ ಯಾರೋ ಹೇಳ್ತಾರೆ, ಹಿಂಗ್ ಜಪಾನ್ ದೇಶದಲ್ಲಿ ಒಂದು ವಿದ್ಯೆ ಇದೆ ರೇಖಿ ಅಂತೇಳಿ, ಅದರಿಂದ ಬಹಳಷ್ಟು ಜನರಿಗೆ ಆರಾಮಾಗ್ತಾ ಇದೆ, ಒಳ್ಳೇದಾಗ್ತಾ ಇದೆ ಅಂದಾಗ ಅವ್ರು ಟಕಾಟ ಅವರು ಅಮೆರಿಕಾದಿಂದ ಜಪಾನ್ ದೇಶಕ್ಕೆ ಬರ್ತಾರೆ. ಇಲ್ಲಿ ಬಂದ ಮೇಲೆ 40 days ನ ನಂತರ ಅವ್ರು ಸಂಪೂರ್ಣ ಕ್ಯಾನ್ಸರ್ಲಿಂದ ಹೊರಗೆ ಬರ್ತಾರ, 40 ದಿನದ ನಂತರ. ಹಾಗಾಗಿ ಇದನ್ನ ನನ್ನ ಜೀವನ ಯಾವಾಗ ಇದರಿಂದ ಉಳಿದಿದೆ ಅಂತ ಇಡೀ ಜೀವನವನ್ನ ರೇಖಿ ಸಲುವಾಗಿ ಸಮರ್ಪಣೆ ಮಾಡ್ಕೊಂಡು ಈಗ ನೋಟ್ ಮಾಡ್ಕೊಳ್ರಿ.
ಆ ಮಹಿಳೆ ಮೇಡಮ್ ಟಕಾಟ ಇದ್ದಾಳೆ ನೋಡ್ರಿ, ಜಗತ್ತಿನ ಎಲ್ಲಾ ಕಡೆಗೂ ರೇಖಿ ಶಾಲೆಗಳನ್ನ ತೆಗಿತಾರ ಈ ವಿದ್ಯೆಯನ್ನ ಕಲಿಸೋದಕ್ಕಾಗಿ. ಹಾಗಾಗಿ ಇದು ರೇಖಿ ಮೂಲದಲ್ಲಿ ಬಂದಾಗ 72 ಪಾಯಿಂಟ್ಸ್ ಮೇಲೆ ಇದು ಹೀಲಿಂಗ್ ನಡೀತಾ ಇತ್ತು. ಬರ್ಕೂರ್ ಪಾಯಿಂಟ್ಸ್ ಗಳು ಮೂಲ ರೇಖಿ ಇತ್ತು ನೋಡ್ರಿ, 72 ಪಾಯಿಂಟ್ಸ್ ಗಳ ಮೇಲೆ ಹೀಲಿಂಗ್ ಮಾಡ್ತಾ ಇದ್ದು. 72 ಪಾಯಿಂಟ್ಸ್ ಅಂದ್ರ ಮಿನಿಮಮ್ 2.5 ತಾಸು ಬೇಕಾಯ್ತಿತ್ತು ಒಬ್ಬರದ್ದು ಹೀಲಿಂಗ್ ಮುಗಿಯೋದಕ್ಕೆ. ಅಷ್ಟು ಸಮಯ ಬೇಕಾಗ್ತಿತ್ತು ಅವಾಗ. ಜನ ಅವಾಗ ರೇಖಿ ಕಲಿಯೋದಕ್ಕೆ ಇಷ್ಟಪಟ್ರು ಆಗ್ತಾ ಇರ್ಲಿಲ್ಲ. ಯಾಕಂದ್ರ 72 ನಿಮಿಷ ಯಾರ ಹತ್ರ ಟೈಮ್ ಇದೆ ಹೇಳ್ರಿ, ಆಗ್ತಾ ಇರ್ಲಿಲ್ಲ. ಹಾಗಾಗಿ ಒಂದು ಇಡೀ ರಾಜ್ಯಕ್ಕೆ ಏನಾದ್ರೂ ಒಂದೊಂದು ಸ್ಟೇಟ್ ಗಳಿಗೆ ನೋಡಿದ್ರು ಒಬ್ರೋ ಇಬ್ರೋ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಸಿಕ್ತಿರವಾಗ. 20 ವರ್ಷದ ಹಿಂದೆ ಬಹಳ ದೂರ ಹೋಗ್ಬೇಡ್ರಿ, ಇಲ್ಲಿ ಈ ಪರಿಸ್ಥಿತಿ ಇತ್ತು. ರೀಸನ್ ಏನು ಅಂದ್ರೆ 72 ಪಾಯಿಂಟ್ಸ್ ಮೇಲೆ ಅಲ್ಲಿ ಹೀಲಿಂಗ್ ಆಗ್ತಾ ಇತ್ತು. ಅದಾದ್ಮೇಲೆ ಅಲ್ಲಿ ಮತ್ತೆ ಅಪ್ಡೇಟ್ ಮಾಡ್ತಾ 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 42 ಪಾಯಿಂಟ್ಸ್ ಮೇಲೆ ಹೀಲಿಂಗ್ ಇತ್ತು. 42 ಪಾಯಿಂಟ್ಸ್ ಮೇಲೆ ಮತ್ತೆ ಹೀಲಿಂಗ್ ಕೊಡ್ತೀರಿ. ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಹೀಗೆ ಬಹಳ ಇಲ್ಲ, ಒಂದ್ 5-6 ವರ್ಷದ ನೀವು ಹಿಂದೆ ಹೋದ್ರು ಸಮೇತ 21 ಪಾಯಿಂಟ್ ಮೇಲೆ 27 ಪಾಯಿಂಟ್ ಮೇಲೆ ಹೀಲಿಂಗ್ ಇತ್ತು. 21 ಪಾಯಿಂಟ್ ಮೇಲೆ ಹೀಲಿಂಗ್ ಮಾಡ್ಬೇಕಂದ್ರೆ ಮಿನಿಮಮ್ 1 hour ತಗೋತಿತ್ತು. 1 ಗಂಟೆ ಮಿನಿಮಮ್ ಬೇಕೇ ಬೇಕು ಟೈಮ್. ಅಷ್ಟು ಪಾರ್ಟ್ಸ್ ಗಳ ಮೇಲೆ ಹೀಲಿಂಗ್ ಇತ್ತು. ಅದಾದ್ಮೇಲೆ ಇವತ್ತು ಪ್ರೆಸೆಂಟ್ ಒಂದ್ 2-3 ವರ್ಷದಿಂದ ಬಹಳ ದೊಡ್ಡದೊಂದು ಪರಿವರ್ತನೆ ಆಯ್ತು. ಸ್ಪಿರಿಚುವಲ್ ಜಗತ್ತಿನ ದೊಡ್ಡ ಪರಿವರ್ತನೆ ಯಾವುದು ಅಂದ್ರ ಈ ಎಲ್ಲದರ ಹಿಂದೆ ಇರುವಂತಹ ಮೂಲ ಶಕ್ತಿ ಯಾವುವು ಅಂದ್ರೆ ಚಕ್ರಗಳು ನಮ್ಮಲ್ಲಿ ಅಂತ. ಹಾಗಾಗಿ ಚಕ್ರಗಳ ಹೀಲಿಂಗ್ ಆದ್ರೆ ಸಾಕು, ಇಡೀ ಶರೀರ ವರ್ಕ್ ಮಾಡುತ್ತೆ ಅಂತ ಹೇಳಿ ತಿಳ್ಕೊಂಡು ಈಗ ನಾವು 7 ಪಾಯಿಂಟ್ ಮೇಲೆ ಹೀಲಿಂಗ್ ಮಾಡ್ತೀವಿ. ಬರ್ಕೋರಿ, 7 ಪಾಯಿಂಟ್ಗಳ ಮೇಲೆ ಹೀಲಿಂಗ್ ಅನ್ನ ಮಾಡ್ತೀವಿ. 7 ಪಾಯಿಂಟ್ಸ್ ಮೇಲೆ ಹೀಲಿಂಗ್ ನಡೆಯುತ್ತೆ. ಈಗ ಇಲ್ಲಿ ಎಷ್ಟು ಸಮಯ ತಗೊಳುತ್ತೆ ಅಂದ್ರೆ ಮಿನಿಮಮ್ 30 ಮಿನಿಟ್ಸ್ ಅಂತೂ ಬೇಕು. ರೇಖಿ ಲೆವೆಲ್ 1 ನೀವು ಮಾಡ್ತಾ ಇದ್ದೀರಿ ಅಂದ್ರೆ 30 ನಿಮಿಷ ಬೇಕು. ರೇಖಿ ಲೆವೆಲ್ 2 ಬಂದಾಗ ಅದು 20 to 21 ಮಿನಿಟ್ಸ್ ನಲ್ಲಿ ಮುಗಿಯುತ್ತೆ. ಗ್ರ್ಯಾಂಡ್ ಮಾಸ್ಟರ್ ಬಂದಾಗ 10-15 ನಿಮಿಷದಲ್ಲಿ ಮುಗಿಯುತ್ತೆ. ಹಿಂಗ ನೀವು ಎಷ್ಟೆಷ್ಟು ಸ್ಟೆಪ್ ತಗೋತಾ ಹೋಗ್ತೀರಿ ನೋಡ್ರೆ ಅಷ್ಟಷ್ಟು ಟೈಮ್ ಡ್ಯೂರೇಷನ್ ಕಡಿಮೆ ಆಗುತ್ತೆ. ರೀಸನ್ ಏನು ಅಂದ್ರೆ ಇಲ್ಲಿ ಬರ್ಕೋರಿ, ಸಿಂಬಲ್ಸ್ ಗಳು ಇರುತ್ತೆ. ಇಲ್ಲಿ ಸಂಕೇತಗಳ ಮೂಲಕ ನಾವು ಹೀಲಿಂಗ್ ಅನ್ನ ಮಾಡೋದ್ ಕಲಿತೀವಿ. ಯಾವಾಗಂದ್ರೆ ರೇಖಿ ಲೆವೆಲ್ 2 ಬಂದಾಗ ಈ ಸಂಕೇತ ಏನ್ ಮಾಡುತ್ತೆ ಅಂದ್ರೆ ಬಹಳ ಸ್ಪೀಡ್ ಆಗಿ ಎನರ್ಜಿಯನ್ನ ನೀಡುತ್ತೆ. ಸಂಕೇತಗಳ ಮೂಲಕ, ಸಿಂಬಲ್ಸ್ ಗಳ ಮೂಲಕ ಇಲ್ಲಿ ವರ್ಕ್ ಆಗುತ್ತೆ. ಸೊ ಹಾಗಾಗಿ ರೇಖಿ ಅನ್ನುವಂಥದ್ದಿದೆ ನೋಡ್ರಿ, ಇದು ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇದೆ. ಬರ್ಕೋಶ ಇದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇದೆ. ಹಂತ ಹಂತವಾಗಿ ಕಲಿಯುವಂತದ್ದಿದೆ. ನಾನು ಒಂದೇ ಸಲಕ್ಕೆ ಗ್ರ್ಯಾಂಡ್ ಮಾಸ್ಟರ್ ಆಗ್ತೀನಿ ಅಂದ್ರೆ ಅದ್ರ ಆಪ್ಷನ್ ಇಲ್ಲ ಇಲ್ಲಿ. ಹಂಗಾಗೋದು ಇಲ್ಲ. 1 ಲಕ್ಷ ಕೊಟ್ರು ಯಾರು ಮಾಡೋದು ಇಲ್ಲ. ಹಂಗೇನಾದ್ರು ಮಾಡ್ತಾ ಇದ್ದಾರೆ ಅಂದ್ರೆ ಸುಳ್ಳು ಹೇಳ್ತಾ ಇದ್ದಾರೆ. ಅದು ಸಾಧ್ಯನೂ ಇಲ್ಲ, ಹಂಗ್ ಮಾಡ್ಲಿಕ್ಕೆ ಬರೋದು ಇಲ್ಲ. ಎನರ್ಜಿ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಹಂತ ಹಂತವಾಗಿ ನಮ್ ಜೊತೆಗೆ ಕನೆಕ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಅನ್ನ ಮಾಡೋದು. ಅದಾದ್ಮೇಲೆ ನೆಕ್ಸ್ಟ್ ಕೆಲವೊಂದು ರೇಖೀಯ ಮಿತ್ಗಳಿವೆ. ಮಿತ್ ಅಂದ್ರೆ ಕೆಲವೊಂದು ಸುಳ್ಳುಗಳು ನಮ್ ಸುತ್ತ ಹರಿದಾಡ್ತಾ ಇರುತ್ತೆ. ನೀವು ಕೇಳಿರ್ಬೋದು. ಒಂದು ಮಿತ್ ಏನಿದೆ ಅಂದ್ರೆ ನಾವು ಯಾರಿಗೂ ರೇಖಿಯನ್ನ ಮಾಡಬಾರ್ದು. ಯಾಕಂದ್ರೆ ರೇಖಿ ಮಾಡಿದ್ರೆ ನಮ್ ಶಕ್ತಿ ಕಡಿಮೆ ಆಗುತ್ತೆ ಅಂತೇಳಿ ಕೇಳಿದವ್ರು ಇದ್ದಿರ್ತಾರೆ. ಯಾರು ಕೇಳಿದ್ರಿ? ಯಾರ್ಯಾರಿದ್ದೀರಿ? ರೇಖಿ ಮಾಡಿದ್ರೆ ನಮ್ ಶಕ್ತಿ ಕಡಿಮೆ ಆಗುತ್ತೆ. ಹಾ, ಇಲ್ಲಿ ಐಫೋನ್ ಮೇಡಮ್ ನೀವೇನೋ ಹೆಸರು ಹಾಕಿದ್ರಿ, ನನಗೆ ನೆನಪು ಹೋಗ್ಬಿಡ್ತು. ರೂಪಾ ಮ್ಯಾಮ್ ಕೇಳಿದ್ದಾರೆ. ಮತ್ತೆ ಈ ಕಡೆ ಸೆಕೆಂಡ್ ಸ್ಕ್ರೀನ್ ನಲ್ಲಿ ಯಾರು ಕೇಳಿರಿ? ರೇಖಿ ಮಾಡಿದ್ರೆ ನಮ್ ಶಕ್ತಿ ಕಡಿಮೆ ಆಗುತ್ತೆ ಅನ್ನೋದು. ಸೆಕೆಂಡ್ ಸ್ಕ್ರೀನ್ ನಲ್ಲಿ ಹಾ, ಮಂಜುಳಾ ಅಮ್ಮನು ಕೇಳಿದ್ದಾರೆ. ಹಾ, ಈಗ ಇಲ್ಲಿ ಬರ್ಕೋರಿ, ಇದು ಮಿತ್, ಇದು ಸುಳ್ಳು ಏನಿದೆ ಅಂದ್ರ ನೋಡ್ರಿ, ರೇಖಿ ಮಾಡೋದ್ರಿಂದ ನನ್ ಶಕ್ತಿ ಕಡಿಮೆ ಆಗೋದಕ್ಕೆ ಇಲ್ಲಿ ನನ್ ಶಕ್ತಿಯನ್ನ ಉಪಯೋಗ ಮಾಡೋದಿಲ್ಲ ನಾವು. ಇದು ಸ್ಪಷ್ಟವಾಗಿ ಬರ್ಕೋರಿ ಅರುಣಾಶ್ರೀ. ಹಾ, ರೇಖಿಯಲ್ಲಿ ನಮ್ಮ ಎನರ್ಜಿ ಏನು ವರ್ಕ್ ಮಾಡೋದಿಲ್ಲ. ನಾವು ರೇಖಿಯ ಚಾನಲ್ ಆಗಿ ಕೆಲಸ ಮಾಡೋರಿದ್ದೀವಿ. ನಮ್ ಎನರ್ಜಿ ಹೋಗೋದೇ ಇಲ್ಲ, ಉಲ್ಟಾ ನಮ್ಗೆ ಎನರ್ಜಿ ಬರುತ್ತೆ. ನನ್ ಕೊಡ ತುಂಬಿದ್ಮೇಲೆ ಇನ್ನೊಬ್ರಿಗೆ ಕೊಡ್ತೀನಲ್ಲ ಈ ಶರೀರವನ್ನ ಒಂದ್ ಕೊಡ ಅಂತ ತಿಳ್ಕೊರ, ಒಂದ್ ಬಿಂದಿಗೆ. ಸೊ ರೇಖಿಯನ್ನ ನಾನು ಎಕ್ಸಾಂಪಲ್, ನಾನ್ ಗೀತಾ ಮ್ಯಾಮ್ಗೆ ನಾನು ಹೀಲಿಂಗ್ ಮಾಡ್ಬೇಕಾಗಿದೆ ಅಂತ ತಿಳ್ಕೊರ ಎಕ್ಸಾಂಪಲ್. ಅವ್ರಿಗೆ ಏನು ಒಂದ್ ತೊಂದ್ರೆ ಇದೆ, ನನ್ಗೆ ಅವರು ಮ್ಯಾಮ್ ಹೀಲಿಂಗ್ ಮಾಡ್ರಿ. ಎಸ್, ನಾನು ಹೀಲಿಂಗ್ ಮಾಡೋದಕ್ಕೆ ಕುಂತು ಅವತ್ತಿನ ದಿವಸ ನನ್ಗೂ ಸ್ವಲ್ಪ ಎನರ್ಜಿ ಕಡಿಮೆ ಇದೆ. ನಾನು ಯಾವಾಗ ರೇಖಿಯನ್ನ ಮಾಡೋದಕ್ ಶುರು ಮಾಡ್ತೀನಿ, ಆಹ್ವಾನ ಮಾಡ್ತೀನಿ, ಮೊದಲು ರೇಖಿ ನನ್ನನ್ನ ಭರ್ತಿ ಮಾಡುತ್ತೆ. ನನ್ ಕುಂದುಕೊರತೆಗಳು, ನಂದೆಲ್ಲೆಲ್ಲಿ ಎನರ್ಜಿ ಫ್ರೀಕ್ವೆನ್ಸಿ ಕಡಿಮೆ ಆಗಿದೆ, ಲೋ ಎಲ್ಲಿದೆ ಅದೆಲ್ಲ ಕವರ್ ಮಾಡಿದ್ಮೇಲೆ ಆ ನಂತರ ನಾನು ಗೀತಾ ಮೇಡಮ್ ಅವ್ರಿಗೆ ಕೊಡ್ತೀನಿ. ಹಾಗಾಗಿ ಇಲ್ಲಿ ಯೋಚನೆ ಮಾಡ್ರಿ, ರೇಖಿ ಕೊಡೋದ್ರಿಂದ ಶಕ್ತಿ ಬರುತ್ತಾ ಹೋಗುತ್ತೆ? ಬರುತ್ತೆ. ಮಾಡೋದ್ರಿಂದ ಯೂನಿವರ್ಸ್ ಹೇಳುತ್ತೆ ಇವ್ರಿಗೆ ಪೂರ್ತಿ ಕರೆಕ್ಟ್ ಮಾಡ್ರಿ, ಇವ್ರು ಇನ್ನೊಬ್ರಿಗೆ ಮಾಡ್ತಾರಂತೇಳಿ. ಹಾಗಾಗಿ ಇದು ಮಿತ್ ಇದೆ.
ನಾವು ರೇಖಿ ಕೊಡೋದ್ರಿಂದ ನಮ್ಮ ಶಕ್ತಿ ಹೆಚ್ಚಾಗುತ್ತೆ ಹೊರತಾಗಿ ಕಡಿಮೆ ಆಗೋದಿಲ್ಲ. ನೆನ್ಪಿಡ್ರಿ ಇದು ಮಾತು. ಈ ಮಿತ್ತಿಗೆ ತಲೆ ಕೆಡ್ಸ್ಕೊಬೇಡ್ರಿ, ಸುಳ್ಳಿದೆ ಇದು, ಹಂಗೇನು ಇಲ್ಲ. ಅದಾದ್ಮೇಲೆ ಎರಡನೇದ್ ಬರುತ್ತೆ, ನಾವೇನಾದ್ರೂ ರೇಖಿ ಮಾಡಿದ್ರೆ ಅವ್ರ ಕರ್ಮಗಳು ಇರುತ್ತೆ ನೋಡ್ರಿ, ಅವ್ರ ಕರ್ಮಗಳು ಕಟ್ ಆಗುತ್ತೆ, ಆಗ ನಾವು ದೋಷಿ ಆಗ್ತೀವಿ ಅಂತ, ನಾವು ತಪ್ಪು ಮಾಡ್ತೀವಿ ಅಂತ. ಇದು ಒಂದಿದೆ ಮಿತ್. ಎಕ್ಸಾಂಪಲ್ ನೋಡ್ರಿ, ಯಾರಿಗೊಬ್ರಿಗೆ ಒಂದು ಕ್ಯಾನ್ಸರ್ ಆಗಿದೆ ಅಂತ ತಿಳ್ಕೊರಿ. ಎಕ್ಸಾಂಪಲ್ XYZ ಕ್ಯಾನ್ಸರ್ ಆಗಿದೆ. ಈಗ ನಾನ್ ರೇಖಿ ಮಾಸ್ಟರ್, ಗ್ರ್ಯಾಂಡ್ ಮಾಸ್ಟರ್ ಇದ್ದೀನಿ, ನಾನು ಹೀಲಿಂಗ್ ಮಾಡ್ತೀನಿ. ಈಗ ಇಲ್ಲಿ ಒಂದ್ ಏನ್ ಮಿತ್ ಇದೆ ಅಂದ್ರ, ನೀವು ಕ್ಯಾನ್ಸರ್ ಪೇಷಂಟ್ ಹೀಲಿಂಗ್ ಮಾಡಿದ್ರ ಅವ್ರ ಕರ್ಮ ಏನ್ ಭೋಗಿಸ್ಬೇಕಿತ್ತಲ್ಲ ಅದು ಕಡಿಮೆ ಆಯ್ತಲ್ಲ ನಿಮ್ಲಿಂದ, ಹಾಗಾಗಿ ಯೂನಿವರ್ಸ್ ನಿಮ್ಗೆ ಶಿಕ್ಷೆ ಕೊಡುತ್ತೆ ಅಂತ ಇದೊಂದ್ ಮಾತು ತಲೆಗೆ ಇಟ್ಕೊಂಡಿವಿ. ಹಂಗ ಆಗೋದಿಲ್ಲ. ಹಂಗಿದ್ರ ಹಾಸ್ಪಿಟಲ್ ನಾವು ಹೋಗ್ಬಾರ್ದು. ಮತ್ತ ಹಾಸ್ಪಿಟಲ್ ನಾವು ಕಡಿಮೆ ಮಾಡೋದಕ್ಕೆ ಹೋಗಿರ್ತಾರಲ್ಲ. ಹಾಗಾಗಿ ಯಾವಾಗ್ಲೂ ಅವ್ರ ಕರ್ಮ ಅವ್ರ ಧರ್ಮ ಅದ್ ಏನು ನೋಡಂಗಿಲ್ಲ. ರೇಖೆಯಲ್ಲಿರುವಂತದ್ ಒಂದೇ ಒಂದು ಕೆಲಸ ಏನು ಅಂದ್ರೆ ಸೇವಾ ಭಾವದಿಂದ ನಾನ್ ಮಾಡ್ಬೇಕಾಗಿದೆ. ಈಗ ನೋಡ್ರಿ, ಒಬ್ಬ ಭಿಕ್ಷುಕ ಭಿಕ್ಷೆ ಬೇಡ್ತಾನೆ, ಅವನ್ ಕರ್ಮ ಇದೆ. ನಾನು ಊಟ ಕೊಟ್ಟದಾಗ ಅವನ್ ಕರ್ಮ ಏನ್ರ ಕಡಿಮೆ ಆಗುತ್ತೇನು? ನಂದು ಉಲ್ಟಾ ಪುಣ್ಯ ಖಾತೆ ಜಮಾ ಆಗುತ್ತೆ, ಕರ್ಮ ಧರ್ಮ ಅವನಿಗೆ. ಹಾಗಾಗಿ ನೀವು ರೇಖಿ ಕೊಟ್ಟಷ್ಟು ನಿಮ್ಗೆ ಒಳ್ಳೇದೇ ಆಗುತ್ತೆ, ಉಲ್ಟಾ ಯಾವತ್ತೂ ಆಗೋದಿಲ್ಲ. ನೆನ್ಪಿಡ್ರಿ, ಈ ರೀತಿ ಯಾವತ್ತು ಮಿತ್ಗಳಿಗೆ ತಲೆ ಕೊಡ್ಬೇಡ್ರಿ ನೀವು, ಹಂಗೇನ್ ಆಗೋದಿಲ್ಲ. ಎರಡನೇದು. ಮತ್ ಮೂರನೇದ್ ಬರುತ್ತೆ, ಸಂಸಾರಸ್ಥರು ಕುಂಡಲಿನಿಯನ್ನ ಜಾಗೃತ ಮಾಡಬಾರ್ದು ಅಂತ ಒಂದಿದೆ. ಕುಂಡಲಿನಿ ಅವೇಕನಿಂಗ್ ಇದ್ರಲ್ಲಿ ಬರುತ್ತೆ, ರೇಖಿ ಲೆವೆಲ್ 2 ನಲ್ಲಿ ಮಾಡ್ತಿರ್ತೀವಿ ನಾವು. ಅಂದ್ರೆ ಕುಂಡಲಿನಿ ಜಾಗೃತ ಮಾಡಬಾರ್ದು, ಸ್ಪಿರಿಚುವಲ್ ಹೈ ಎನರ್ಜಿ ಸಂಸಾರಸ್ಥರು ಹೋಗ್ಬಾರ್ದು ಅಂತ. ಈಗ ನನ್ ಪ್ರಶ್ನೆ ಏನು, ಯಾರ್ಯಾರು ಹೇಳ್ತಾರ, ನಾನಂತೀನಿ ಸಂಘರ್ಷ ಯಾರಿಗ್ ಹೆಚ್ಚಿದೆ? ಸಂಸಾರಸ್ಥರಿಗಿದೆ, ಸನ್ಯಾಸಿಗಳಿಗಿದೆ ಹೇಳ್ರಿ. ಹೋರಾಟ ಯಾರ್ದು ಹೆಚ್ಚಿದೆ? ನಮ್ದಿದೆನಾ ಅವ್ರದಿದೆ? ನಮ್ದಿದೆ. ದುಡ್ಡು ನಮಗ್ ಬೇಕಾಗ್ಯಾವ, ಅವ್ರಿಗೆ ಬೇಕಾಗಿವೆ? ನಮಗ್ ಬೇಕಾಗಿದೆ. ರಿಲೇಶನ್ ನಮಗ್ ಬೇಕಾ, ಅವ್ರಿಗ್ ಬೇಕು? ನಮಗ್ ಬೇಕಾಗಿದೆ. ಸಕ್ಸಸ್ ನಮಗ್ ಬೇಕಾ, ಅವ್ರಿಗ್ ಬೇಕು? ನಮಗ್ ಬೇಕು. ಇಷ್ಟೆಲ್ಲ ಬೇಕಾದ್ಮೇಲೆ ಯಾಕೆ ಮಾಡ್ಬಾರ್ದು? ಇದು ಮಿತ್. ರೀಸನ್ ಏನು ಅಂದ್ರೆ, ಸಂಸಾರಸ್ಥರು ಈ ಫೀಲ್ಡ್ ನಲ್ಲಿ ಇಳಿದ್ರ ನಮ್ ಗುರುಗಳ ಕೆಲಸ ಕಡಿಮೆ ಆಯ್ತದ ಅಂತ ತಿಳ್ಕೊಂಡವ್ರು ಅವರೆಲ್ಲ, ನಿಮ್ಗೆ ಹೇಳ್ತೀನಿ. ಹಾಗಾಗಿ ಪ್ರತಿಯೊಂದು ಆಧ್ಯಾತ್ಮಿಕ ಜ್ಞಾನ ಇದೆ ನೋಡ್ರಿ, ಅದನ್ನ ಬಳಸುವಂತ ಮತ್ತೆ ಬೆಳೆಸುವಂತ ಶಕ್ತಿ ಮತ್ತು ಸಾಮರ್ಥ್ಯ ಸಂಸಾರಸ್ಥರಿಗಿದೆ. ಹಾಗಾಗಿ ಯಾರು ತಲೆ ಕೆಡಿಸ್ಕೊಳ್ಬೇಡ್ರಿ, ನಾನ್ ಕುಂಡಲಿನಿ ಜಾಗೃತ ಮಾಡಿದ್ರಿ ಏನೋ ಆಗುತ್ತೆ. ಇನ್ನು ಗೊತ್ತಿಲ್ಲ ನಿಮ್ಗೆ ಎಷ್ಟು ದೊಡ್ಡ ದೊಡ್ಡ ಮಿತ್ಗಳವಂದ್ರ, ಶರೀರದಲ್ಲೆಲ್ಲ ಹಾವು ಓಡಾಡ್ತಾವ ಅಂತ ಹೇಳ್ತಾರೆ. ಇನ್ನೊಂದ್ ದೊಡ್ಡ ಮಿತ್ತಿದೆ ಇದು. ಹಂಗೇನಾದ್ರೂ ಸಾಧ್ಯ ಇದೆ ಅಂತ ಹೇಳ್ರಿ ನೀವು? ಶರೀರದೊಳಗೆ ಹಾವು ಓಡಾಡ್ತಾವ. ಎಲ್ಲಿ ಹಾವು, ಎಲ್ಲಿ ತೇಳು? ವಿಜ್ಞಾನ ಎಷ್ಟು ಮುಂದೆ ಬಂದಿದೆ. ಹಾ ಸಂಸಾರಸ್ಥರು ಕುಂಡಲಿನಿ ಜಾಗೃತ ಮಾಡಬಾರ್ದು ಅಂತ. ಹಂಗೇನಿಲ್ಲ, ಜಾಗೃತ ಈಗ ನಂದಿದೆ ಇಲ್ಲ, ಇನ್ನು ಒಳ್ಳೇದೇ ಆಗ್ತಾ ಇದೆ. ಹಂಗೇನಿಲ್ಲ, ಕೆಲವೊಂದು ಮಿತ್ಗಳು ನಮ್ ಸುತ್ತ ಇವೆ. ಹಾಗಾಗಿ ಅವುಗಳಿಗೆ ತಲೆ ಕೊಡೋದನ್ನ ಬಿಟ್ಟಾಕ್ರಿ. ಈ ಫೀಲ್ಡ್ ಅಲ್ಲಿ ನಾವು ಬಂದೀವಿ ನೋಡ್ರಿ, ನೀವು ಕಲೀರಿ, ನೀವು ಕಲ್ಸೋದಕ್ಕೆ ರೆಡಿ ಆಗ್ರಿ, ನೀವು ಹೀಲಿಂಗ್ ಮಾಡ್ಕೊಡ್ರಿ, ನೀವು ಬೆಳೀರಿ. ಈ ಕ್ಷೇತ್ರ ಬಹಳ ಅದ್ಭುತವಾಗಿರುವಂತದ್ದಿದೆ. ಮತ್ತೆ ಇವತ್ತು ಆನ್ಲೈನ್ ಜಗತ್ ಎಷ್ಟು ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ ಅಂದ್ರೆ, ನಾವು ಮನೇಲಿ ಕುಂತಲ್ಲಿ ಯಾರಿಗೂ ಹೀಲಿಂಗ್ ಮಾಡ್ಬೋದು. ವಿಶ್ವದ ಬ್ರಹ್ಮಾಂಡದ ಎಲ್ಲಾ ಕಡೆಗೂ ಸಮೇತ ನಾವು ಹೀಲಿಂಗ್ ಅನ್ನ ಕೊಡ್ಬೋದು. ಅಷ್ಟು ಶಕ್ತಿ ನಮ್ಗೆ ರೇಖಿಯಲ್ಲಿ ಇದೆ. ಓಕೆನಾ? ಸೊ ಇಷ್ಟು ಎಲ್ಲರಿಗೂ ಇವತ್ತು ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ ನಾನು. ಇವತ್ತು ಏನೆಲ್ಲ ಕಲ್ತೀರಿ ಒಂದ್ಸಲ ನನ್ಗೆ ರಿಪೀಟ್ ಮಾಡ್ರಿ ನೋಡೋಣ. 1 hour ಸೆಷನ್ ನಲ್ಲಿ ಏನೇನೆಲ್ಲ ಕಲ್ತೀರಿ? ತಲೆಯೊಳಗೆ ಹೋದ್ನ, ಮೆದುಳಲ್ಲಿ ಹೋದ್ನ, ಹೃದಯದಲ್ಲಿ ಹೋದು, ಅಥವಾ ಗಾಳಿದೊಳಗೆ ಹೋದು? ನಾನ್ ಹೇಳ್ತಾನೆ ಇದೆಯೋ ಎಲ್ಲೆಲ್ಲೋ ಹೋಗ್ಲತ್ತವ. ಹಿಂಗೂ ಆಗುತ್ತೆ, ಆಗೋದಿಲ್ಲ ಅಂತಿಲ್ಲ. ಸೊ ಸ್ವಲ್ಪ ಒಬ್ಬೊಬ್ರು ಟೈಪ್ ಮಾಡ್ರಿ ಏನೇನೆಲ್ಲ ಕಲ್ತೀರಿ, ಅಥವಾ ಹೇಳ್ತೀನಿ ಅಂದ್ರೆ ನನ್ಗೆ ಸ್ವಲ್ಪ ಹಿಂಗ್ ಕೈ ಮಾಡ್ರಿ, ನಾನ್ ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ. ಇಲ್ಲಿ ರಾಧಾ ಮ್ಯಾಮ್ ಹೇಳ್ತಾರ. ಮೇಡಮ್ ಹೇಳ್ರಿ. ಹೇಳೋರು ಸ್ವಲ್ಪ ಹಿಂಗ್ ಕೈ ಮಾಡ್ರಿ, ನಾನ್ ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ. ಅನ್ಮ್ಯೂಟ್ ಮಾಡ್ರಿ ರಾಧಾ. ಅಲ್ಲ, ಅನ್ಮ್ಯೂಟ್ ಇದೆ ನೋಡ್ರಿ, ಮೈಕ್ ಇದೆ ನೋಡ್ರಿ, ಮೈಕ್ ಟಚ್ ಮಾಡ್ರಿ, ಓಪನ್ ಆಗುತ್ತೆ. ಒಂದ್ ಗೆರೆ ಬಿದ್ದದ್ ನೋಡ್ರಿ, ಹಿಂಗ್ ಮಾಡ್ರಿ ನೀವು. ರಾಧಾ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಉಳ್ದವ್ರು ಯಾರಿದ್ದೀರಿ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಮ್ಯಾಮ್ ಬಂದಿದೆ ನೋಡ್ರಿ. ರೇಖೆ ಇತಿಹಾಸ, ರೇಖೆ ಕ್ಲಾಸ್ ಓಪನ್ ಮಾಡಿದ್ವಿ. ಅದರಲ್ಲಿ ರೇಖೆ ಇತಿಹಾಸ, ಪಂಚಕೋಶಗಳು, ಪಂಚತತ್ವಗಳು, ಚಕ್ರಗಳ ಮಾಹಿತಿ 7, ಆಮೇಲೆ ಅವರ ಪ್ರಭಾವಗಳು, ಆಮೇಲೆ ಸ್ವಯಂ ಚಿಕಿತ್ಸೆ, ಇದ್ರ ಬಗ್ಗೆ ಎಸ್ ಪೂರ್ತಿ ಎಷ್ಟು ಟಾಪಿಕ್ ಬರುತ್ತೆ ಅನ್ನೋದು ಪೂರ್ತಿ ಡೀಟೇಲ್ಸ್ ಆಗಿ ಹೇಳ್ತಾ ಇದ್ದಾರೆ. ಎಸ್ ಗೀತಾ ಮ್ಯಾಮ್, ಇವತ್ ಏನ್ ಕಲ್ತೀರಿ ಅಷ್ಟೇ ಹೇಳ್ರಿ. ಇವತ್ ನಿಮ್ಗೆ ಏನ್ ಅರ್ಥ ಆಯ್ತು, ಹೊಸದಾಗಿ ಏನ್ ಕಲ್ತೀರಿ ಇವತ್ತು ಜೀವನದಾಗ ಬಂದ್ಮೇಲೆ? ಇವತ್ತು ಉದ್ಧಾರ ಆದೆ, ಒಂದಿಷ್ಟು ಏನಾರ ಒಳಗ್ ಹೋಗಿದೆ ಅನ್ನೋ
1 ಪಾಯಿಂಟ್ ಮಾತ್ರ ಹೇಳಿದ್ರೆ ಸಾಕು ನಂಗೆ. ಹಾ ಗೀತಾ ಅನ್ಮ್ಯೂಟ್ ಮಾಡ್ರಿ ನೀವು. ಅನ್ಮ್ಯೂಟ್ ಮೈಕ್ ಇದೆ ನೋಡ್ರಿ, ಮೈಕಿಗೆ ಹಿಂಗ್ ಟಚ್ ಮಾಡ್ರಿ ನೀವು ಸೈಡಿಗೆ ಲಾಸ್ಟ್. ಒಂದು ವಿಡಿಯೋ ಇದೆ, ಅದ್ರ ನಂತರ ಆಡಿಯೋ ಅಂತ ಇದೆ ನೋಡ್ರಿ ಬಾಜು ಝೂಮ್ ನಲ್ಲಿ. ಹಾ ಟೈಪ್ಸ್ ಆಫ್ ರೇಖಿ. ಎಸ್, ಮತ್ತೆ ಯಾರಿದ್ದೀರಿ? ಅವ್ರಿಗೆ ಆನ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ರಾಜೇಶ್ವರಿ. ರೇಖೆಯ ಇತಿಹಾಸ ಮತ್ತೆ ಹಾ. ಋಗ್ವೇದದಲ್ಲಿ ಅಥರ್ವ ವೇದದಲ್ಲಿ ರೇಖೆಯ ಉಲ್ಲೇಖ ಇದೆ ಅನ್ನುವುದು. ಇಡೀ ಬ್ರಹ್ಮಾಂಡದ ಶಕ್ತಿ ಏನಿದೆ ಅದು ಭಾರತದಲ್ಲೇ ಬೇರಿದೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಟ್ರಿ. ರೇಖೆ ಅಂದ್ರೆ ಏನು? ರೇ ಅಂದ್ರೆ ಬ್ರಹ್ಮಾಂಡ, ಕಿ ಅಂದ್ರೆ ಶಕ್ತಿ, ಅದ್ರ ಬಗ್ಗೆ ತಿಳಿಸ್ಕೊಟ್ರಿ. ಎಸ್ ಎಸ್, ಗ್ರೇಟ್ ಗ್ರೇಟ್ ಗ್ರೇಟ್. ಓಕೆ, ನಾನು ಯಾಕೆ ಹೇಳಕ್ ಹಸ್ತೀನಿ ಅಂದ್ರೆ ಕೆಲವ್ರು ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆಗಿರ್ತಾರೆ. ನಾವು ಬರ್ಲಿಕ್ಕಿಂತ ಮುಂಚೆನೆ ಇಷ್ಟು ನಡೆದಂತ ಅವ್ರಿಗೆ ಗೊತ್ತಾಗ್ಲಿ, ಸಪೋರ್ಟ್ ಆಗ್ಲಿ ಅವ್ರಿಗೆ ಅಂತ ಹೇಳಿ. ಓಕೆ ರೂಪಾ. ಹಾ ಅನ್ಮ್ಯೂಟ್ ಮಾಡ್ರಿ. ಒಂದ್ ನಿಮಿಷ ನಿಂದ್ರಿ. ಹಾ, ಈಗ ಎಲ್ಲರಿಗೂ ನಿಮ್ಗೆ ಅನ್ಮ್ಯೂಟ್ ಮಾಡ್ಕೊಳ್ಳೋ ಆಪ್ಷನ್ ಇದೆ ನೋಡ್ರಿ, ಈಗ ಒಂದ್ಸಲ ಟಚ್ ಮಾಡ್ರಿ. ಹಾ ಹಾ ರೂಪಾ ಹೇಳ್ರಿ. ಹಾ ಬಿಂದು ಮ್ಯಾಮ್ ವೇಟ್ ಮಾಡಿ. ಕ್ಲಾಸ್ ಅಟೆಂಡ್ ಮಾಡಿದ್ದು ಮೇಡಮ್. ರೇಖಿ ಬಗ್ಗೆ ಒಂದು ಸ್ವಲ್ಪನೂ ನಾಲೆಡ್ಜ್ ಇಲ್ಲ, ಫಸ್ಟ್ ಟೈಮ್ ಮಾಡಿದ್ದು. ಬಟ್ ನಾನು UK ಇರೋದು, ನನ್ಗೆ ಟೈಮಿಂಗ್ಸ್ ಬೇರೆ ಚೇಂಜ್. ಫಸ್ಟ್ ಟೈಮ್ ನಂಗೆ ಎಷ್ಟೊಂದು ಇನ್ಫಾರ್ಮೇಶನ್ ಗೊತ್ತಾಯ್ತು. ಅಟ್ ಲೀಸ್ಟ್ ಹೀಲಿಂಗ್ ಬಗ್ಗೆ ತಿಳ್ಕೊಂಡ್ವಿ. ಆಕ್ಚುಲಿ ನಮ್ಗೆ ನಮ್ ಬಗ್ಗೆನೆ ಕಾನ್ಫಿಡೆನ್ಸ್ ಇರ್ಲಿಲ್ಲ, ಬಟ್ ಯೂನಿವರ್ಸ್ ನಮ್ಗೆ ಹೆಲ್ಪ್ ಮಾಡುತ್ತೆ, ಶಕ್ತಿ ಬರುತ್ತೆ, ಅದೆಲ್ಲ ಕೇಳುವಾಗ ಸರ್ಪ್ರೈಸ್ ಅನಿಸ್ತು. ಕ್ಲಾಸ್ ಕೇಳ್ಬೇಕು ಅಂತ ಅನಿಸ್ತು. ಓಕೆ ಓಕೆ ಮ್ಯಾಮ್, ವೆಲ್ಕಮ್ ವೆಲ್ಕಮ್. ಮತ್ತೆ ಈಗ ಒಂದು ನೋಟ್ ಮಾಡ್ಕೊಡ್ರಿ ರೆಡ್ ಪೆನ್ಲಿಂದು. ರೇಖಿಯನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದಿಲ್ಲ, ರೇಖಿ ನಮ್ಮನ್ನ ಆಯ್ಕೆ ಮಾಡಿದೆ. ಅದಕ್ಕೆ ಇದನ್ನ ವಿದ್ಯೆ ಅಂತ ಹೇಳಿ ಕರಿತೀವಿ ನಾವು. ನಮ್ದು ಏನಾದ್ರೂ ಪುಣ್ಯ ಖಾತಾ ಇದೆ, ಪರಮಾತ್ಮ ನಮ್ಮನ್ನ ಆಯ್ಕೆ ಮಾಡಿದ್ದಾನೆ ನೋಡ್ರಿ. ಇಷ್ಟು ವರ್ಷದಿಂದ ನಾನು ಎಲ್ಲಾನು ಕಲಿಸ್ತಾ ಬಂದೀನಿ. ಇವತ್ತೇ ಯಾಕೆ ನೀವು ನನ್ ಜೊತೆಗೆ ಜಾಯ್ನ್ ಆದ್ರಿ? ನೀವೇ ಕ್ವಶನ್ ಮಾಡ್ಕೊರಿ. ಯಾರೋ ಲಿಂಕ್ ಕಳ್ಸಿರ್ಬೋದು ನಿಮ್ಗೆ. ಇಷ್ಟು ವರ್ಷ ಬಹಳಷ್ಟು ಲಿಂಕ್ ಬಂದಿವೆ, ಜಾಯ್ನ್ ಆದ್ರೆ ನಾವು ಆಗಿಲ್ಲ. ಬಟ್ ಈ ಫಸ್ಟ್ ಟೈಮ್ ನಾವು ಬಂದೀವಿ ಅಂದ್ರ ನಮ್ಮ ಎನರ್ಜಿ ಇದೆ ನೋಡ್ರಿ, ಯೂನಿವರ್ಸ್ ನ ಜೊತೆಗೆ ಕನೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಹಾಗಾಗಿ ಇದನ್ನ ಬಳಸ್ಕೊಡ್ರಿ. ನನ್ಗೂ ಅನಿಸುತ್ತೆ ನಿಮ್ಗೆ ಸಮಯದ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಟ್ರೈ ಮಾಡ್ರಿ. ಬಿಂದು ಮೇಡಮ್. ಹಾ ಶ್ರೀನಿವಾಸ್ ಸರ್ ಹೇಳ್ತಾರೆ 108 ಕಾಯಿಲೆಗಳಿಗೂ ರೇಖೆಯಲ್ಲಿ ಪರಿಹಾರ ಇದೆ. ಎಸ್, ಹಾ ಹೇಳ್ರಿ ಬಿಂದು. ರೇಖಿ ಒಂದು ವಿದ್ಯೆ ಮೇಡಮ್. ಅದು ಹೇಗೆ ನಾವು ಅಡಿಗೆ ಎಲ್ಲ ಮಾಡೋದು ನಮ್ಗೆ ಬರುತ್ತೋ, ಅದೇ ತರ ರೇಖಿಂದು ಒಂದು ವಿದ್ಯೆ. ನಾವು ಅದನ್ನ ಪಾಸಿಟಿವ್ ಆಗಿ ಕಲ್ತ್ರೆ ಅದು ನಮ್ಗೆ ಬರುತ್ತೆ ಮೇಡಮ್, ರಿಸಲ್ಟ್ ಬರುತ್ತೆ. ಎಸ್, ಸೊ ಹಾಗಾಗಿ ಇದು ಒಂದು ವಿದ್ಯೆ ಇದೆ, ಮತ್ತೆ ಇದು ಒಂದು ಸೇವೆ ಇದೆ. ರೇಖಿ ಬಿಸ್ನೆಸ್ ಅಲ್ಲ, ನೆನ್ಪಿಡ್ರಿ. ನಮ್ಮ ಒಂದು ಟ್ರಸ್ಟ್ ನ ವತಿಯಿಂದ ಸುಮಾರು 18 ಕೋರ್ಸ್ ಗಳನ್ನ ಲಾಂಚ್ ಮಾಡ್ತೀವಿ. 18ರಲ್ಲಿ 17 ಪ್ಯೂರ್ ಬಿಸ್ನೆಸ್ ಅವ ನಮ್ದು. 17 ಕೋರ್ಸ್ ಗಳನ್ನ ಬಿಸ್ನೆಸ್ ತರಾನೇ ಮಾಡ್ತೀವಿ. ₹1 ಆ ಕಡೆ ಈ ಕಡೆ ಆಗೋದಿಲ್ಲ, ಕರೆಕ್ಟ್ ವರ್ಕ್ ನಡೆಯುತ್ತೆ. ಬಟ್ ಒಂದೇ ಒಂದು ಕೋರ್ಸ್ ಇದೆ ನಮ್ಮಲ್ಲಿ ರೇಖಿ, ಅದನ್ನ ನಾವು ಒಂದು ಸೇವೆ ಅಂತ ಹೇಳಿ ತಿಳ್ಕೊಂಡ್ ಮಾಡ್ತೀವಿ. ನಿಮ್ಗೆ ಗೊತ್ತಲ್ಲ, ಇನ್ನೊಂದು ಯಾರಿಗ ಗೊತ್ತು, ರೇಖಿ ಫ್ರೀ ಕೊಡಬಾರ್ದು ಅಂತಿದೆ. ಕೇಳಿದ್ರಿ? ರೇಖಿ ಫ್ರೀ ಕೊಡಬಾರ್ದು, ಫ್ರೀ ಕಲಿಬಾರ್ದು ಅಂತಿದೆ. ಅದನ್ನು ಮಿತ್ತಿದೆ. ಇದ್ರ ಅರ್ಥ ಏನು ಅಂದ್ರೆ ಫ್ರೀ ಕೊಡಬಾರ್ದು, ಅವ್ರಲಿಂದ ಏನಾದ್ರು ತಗೋಬೇಕಂತ. ಈಗ ನೀವು ನನ್ನ ಎದುರಿಗೆ ಕುಂತಿರೋದ್ರೆ ನಿಮ್ ಎನರ್ಜಿ ನನ್ಗೆ ಕೊಡ್ತಾ ಇದ್ದೀರಲ್ಲ, ಏನಾದ್ರೂ ಬರ್ತಾ ಇದೆಯಲ್ಲ ನನ್ನ ಹತ್ರನು. ನೀವು ನಿಮ್ಮ ಸಮಯವನ್ನ ಕೊಡ್ತಾ ಇದ್ದೀರಿ ಅಂದ್ರೆ ಅದು ಹಣಕ್ಕಿಂತನೂ ಇಂಪಾರ್ಟೆಂಟ್ ಇದೆ. ಟೈಮ್ ಕೊಡೋದೇನು ದೊಡ್ಡ ವಿಷಯ ಅದ ಅದನ್ನು. ಸೊ ಹಾಗಾಗಿ ಕೆಲವೊಂದು ಮಿತ್ತುಗಳು ನಮ್ ಸುತ್ತ ನಡೀತಾ ಇವೆ. ನೀವ್ ಅದನ್ನ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಬೇಡ್ರಿ. ಒಳ್ಳೆ ವಿದ್ಯೆಯನ್ನ ಕಲೀರಿ, ರೇಖಿ ಮಾಸ್ಟರ್ ಆಗ್ರಿ, ಗ್ರ್ಯಾಂಡ್ ಮಾಸ್ಟರ್ ಆಗ್ರಿ, ಸೆಲ್ಫ್ ಹೀಲಿಂಗ್ ಕಲೀರಿ, ಅದರ್ಸ್ ಹೀಲಿಂಗ್ ಕಲೀರಿ. ಇಡೀ ಬ್ರಹ್ಮಾಂಡಕ್ಕೆ ಹೀಲ್ ಮಾಡೋ ಪವರ್ ಇದೆ. ನಿಮ್ಗೆ ಗೊತ್ತಿರ್ಲಿ, ನೀವು ಇಂಡಿಯಾದೊಳಗ ಉಳಿದು ರೂಪಾ ಮ್ಯಾಮ್ ಅಲ್ಲಿ US ನಗರ ಅಲ್ಲಿ ಹೀಲಿಂಗ್ ಮಾಡ್ಬೋದು ನಾವು. ಕೇವಲ ಅವ್ರ ಫೋಟೋ ಇದ್ರೆ ಸಾಕು, ಫೋಟೋನೇ ಸಿಗ್ಲಿಲ್ಲ, ಇಮ್ಯಾಜಿನ್ ಥ್ರೋನ್ ಸಮೇತ ನಾವು ಹೀಲಿಂಗ್ ಮಾಡ್ಬೋದು. ಅಷ್ಟು ಪವರ್ ರೇಖಿಯಲ್ಲಿದೆ. ಸುಳ್ಳು ಪ್ರಚಾರ ಇರುತ್ತೆ ಅವೆಲ್ಲ. ಎಲ್ಲಿ ಒಳ್ಳೇದಿರುತ್ತೆ ನೋಡ್ರಿ, ಅದ್ರ ಸುತ್ತ ಸುಳ್ಳುಗಳು ಇದ್ದಿರ್ತಾವ. ಒಳ್ಳೇದ್ ಬೆಳೆಯೋದಕ್ಕೆ ಅದಕ್ಕೆ ಇಷ್ಟೆಲ್ಲ ಸಂಘರ್ಷ ಆಗಿದ್ದು. ಮತ್ತೆ ಯಾವ್ದು ಬೆಳಿಬಾರ್ದು ಅದೆಲ್ಲ ಬೆಳೆದ್ ಕುಂತು, ಯಾವ್ದು ಬೆಳಿಬೇಕಿತ್ತು ಅದೆಲ್ಲ ಕುಸಿದು ಎಲ್ಲೋ ಒಂದ್ ಕಡೆ ಹೋಗಿದೆ.
ನಮ್ ದೇಶದ್ದೇ ವಿದ್ಯೆ ಎಲ್ಲಾ ಇಡೀ ವಿಶ್ವ ತುಂಬಾ ಓಡಾಡ್ ಮತ್ ವಾಪಸ್ ಭಾರತಕ್ಕೆ ಬಂದು ಈಗ ಎಲ್ಲಾರು ವಿದ್ಯೆ ಕಲೀಲತ್ತೀವಿ ರೇಖಿ. ನಮ್ಮವ್ರ ಮೈಂಡ್ ಹೆಂಗಿದೆ ಅಂದ್ರೆ ಇದು ಇಂಡಿಯನ್ ರೇಖೆ ಅಂದ್ರೆ ಒಪ್ಪಂಗಿಲ್ಲ. ಜಪಾನ್ ಚೈನಾ ಅಂದ್ರೆ ಮೇಡಮ್ ಜಪಾನ್ ಚೈನಾ ಅಂದ್ರೆ ನಾವ್ ಒಪ್ತೀವಿ. ಅದೇ ಹುಚ್ಚ್ರೆ ನಮ್ಮಲ್ಲೇ ಬಂದು ಓದಿದವ್ರು ಅವ್ರದೇ ಜೀವನ್ ಚರಿತ್ರೆಯಲ್ಲಿ ಹೇಳ್ಯಾರ 12 ವರ್ಷ ನಾನು ಅಧ್ಯಯನ ಮಾಡೀನಿ ಅಂತ. 12 ವರ್ಷ ಅಧ್ಯಯನ ಅಂದ್ರೆ ಇದು ನಮ್ದಿದ್ದಾಗೆ ಮಾಡಿರ್ಬೇಕಲ್ಲ ಅವ್ರು. ನಮ್ಮೇಲ್ ನಮ್ಗ ಅಭಿಮಾನ ಇಲ್ಲ ನೋಡ್ರಿ. ಹಂಗಾಗಿ ಬ್ರಿಟಿಷರು 200 ವರ್ಷ ನಮ್ಮೇಲ್ ಆಳ್ವಿಕೆ ಮಾಡಿದ್ರು. ಹಿಂಗೆ ನಮ್ ಮೈಂಡ್ ಸೆಟ್ ಹಿಂಗ ಆಗ್ಬಿಟ್ಟವ್. ನೀವ್ ಅದರಿಂದ ಹೊರಗ್ ಬರ್ರಿ. ಸ್ವತಂತ್ರ ಮನೋಭಾವನೆ ಅಂತಿದೆ, ನಿಮ್ ಇದಕ್ಕೂ ಕೆಲ್ಸ ಕೊಡ್ರಿ. ನೀವು ವಿಚಾರಗಳಿಗೆ ಅವಕಾಶ ಕೊಡ್ರಿ. ಹೃದಯದ ಭಾಷೆ ಅಂತಿದೆ, ಆ ಹೃದಯದ ಭಾಷೆಯನ್ನ ಕೇಳ್ರಿ. ಏನ್ ಹೇಳುತ್ತೆ ನಿಮ್ಮ ಹೃದಯ? ಇಷ್ಟು ದಿನ ನಾವೇನ್ ಜೀವನ ಮಾಡಿದೀವಿ, ರಿಯಲ್ ಅದು ಇರ್ಲೇ ಇಲ್ಲ. ನಿಮ್ ರೇಖೆದೊಳಗ್ ಬಂದ್ಮೇಲೆ ಗೊತ್ತಾಗುತ್ತೆ ನಾವು ಎಲ್ಲೆಲ್ಲಿ ಏನೇನ್ ಎಡವಟ್ ಮಾಡ್ಕೊಟ್ಟಿವ. ಹಾಗಾಗಿ ರೇಖಿ ನಮ್ಮನ್ನ ಮಾನವನಿಂದ ದೇವ ಮಾನವನನ್ನಾಗಿ ಮಾಡುವಂತಹ ಒಂದು ಪ್ರಕ್ರಿಯೆ ಇದೆ. ಇದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇದೆ. ಹಾಗಾಗಿ ನೀವು ಆ ಲೆವೆಲ್ದೊಳಗ್ ಬೆಳಿಬೇಕು ಅಂತ ನಮ್ಮ ಇಚ್ಛೆ ಇದೆ. ಓಕೆ, ಆಮೇಲೆ ನಾಳೆ ಇದೆ ನೋಡ್ರಿ. ನಾಳೆ ಟೈಮಿಂಗ್ ಬರ್ಕೋರಿ. ಸೇಮ್ ಟೈಮ್ 7ರಿಂದ 8 ಗಂಟೆ ಇರುತ್ತೆ. ನಾನು ಬೆಳಗ್ಗೆ ಮಾಡೋಣ ಅಂದ, ಆದ್ರೆ ಅದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ನನ್ಗೂ ಫೀಲ್ ಆಯ್ತು. ಹಾಗಾಗಿ ನಾಳೆ 7ರಿಂದ 8 ಗಂಟೆ ಇರುತ್ತೆ. ನಾಡಿದ್ದು ಸಮಯ ಇದೆ ನೋಡ್ರಿ, ಬೆಳಗ್ಗೆ 10ರಿಂದ 12 ಇರುತ್ತೆ. ದೀಕ್ಷೆ ಇರುತ್ತೆ ನಾಡಿದ್ದು ನಿಮ್ಗೆ. ಅದು ನಾಳೆ ನಿಮ್ಗೆ ಏನೇನೆಲ್ಲ ದೀಕ್ಷೆಗೆ ಏನೇನ್ ರೆಡಿ ಮಾಡ್ಕೊಳ್ಬೇಕು ಅಂತೇಳಿ ಮತ್ತೆ ನಿಮ್ಗೆ ನಾಳೆ ನಾನು ಹೇಳ್ತೀನಿ. ಓಕೆನಾ? ಸೊ ಇಷ್ಟು ಇವತ್ತಿನ ಕ್ಲಾಸ್ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಸ್ಪೆಷಲಿ ಇವತ್ ಸಂಖ್ಯೆ ಬಹಳ ಕಡಿಮೆ ಇದೆ, 67 ಮಾತ್ರ ಇದೆ. ಇಟ್ಸ್ ಓಕೆ. ನಮ್ಗೆ ಡೈಮಂಡ್ಸ್ ಬೇಕು, ಸಂಖ್ಯೆದೇನು ಅಗತ್ಯ ಇಲ್ಲ ನಮ್ಗತ್ತೆ ಹೇಳ್ತಾ ಎಲ್ಲರಿಗೂ ಇನ್ನೊಂದು ಸಲ ಸ್ಪೆಷಲಿ ನಮ್ಮ ಎಲ್ಲಾ ಮಹಿಳೆಯರು ಕುಂತೀರಿ. ಈಗ ಪ್ರಪಂಚ ಬದಲಾಗುತ್ತೆ ನೋಡ್ರಿ. ನೀವು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಇಷ್ಟು ಜನ ನಾವು ರೇಖಿ ಮಾಸ್ಟರ್ಸ್ ಆಗಿ ಹೆಣ್ಮಕ್ಳು ಹೊರಗ್ ಬಂದ್ಮೇಲೆ ನಮ್ ಕುಟುಂಬ ಏನಾಗ್ಬೋದು ಯೋಚನೆ ಮಾಡ್ರಿ. ಏನ್ ಮಾಡ್ಬೋದು ಹೇಳ್ರಿ. ರಾಜೀವ್ ದೀಕ್ಷಿತ್ ಅಂತ ಒಬ್ರೆ ಅದೆಷ್ಟೋ ಹಾಸ್ಪಿಟಲ್ಗಳನ್ನ ಮುಚ್ಚಾಕಿದಾರೆ. ರಾಜೀವ್ ದೀಕ್ಷಿತ್ ಹೆಸರು ಕೇಳಿದ್ರಿ? ಆಯುರ್ವೇದದಲ್ಲಿ ದೊಡ್ಡ ಒಂದು ಕ್ರಾಂತಿಯನ್ನ ತಂದ್ರು. ಕೊನೆಗೆ ಅವ್ರನ್ನ ಮರ್ಡರ್ ಮಾಡಿದ್ರು, ಅದು ಸೆಕೆಂಡ್ರಿ. ಅವ್ರ ದೊಡ್ಡ ಕಂಪನಿಗಳಿಗೆ ನಡಕ ಹುಟ್ಟಿಸಿದ್ರು ಅವ್ರು. ಇಷ್ಟೆಲ್ಲಾ ಜನ ನಾವು ರೇಖೆಯಲ್ಲಿ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಇದು ಪರಿವರ್ತನೆ ಆಗೇ ಆಗುತ್ತೆ. ನಾವು ಅದಕ್ಕಾಗಿ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ, ಧನ್ಯವಾದ. ನಾಳೆ ಆದ್ರೂ ವಿಡಿಯೋ ಆನ್ ಮಾಡ್ರಿ. ಯಾರ್ಯಾರು ಆಫ್ ಇಟ್ಟಿರಿ ನೋಡ್ರಿ. ಬೇಕಾದ್ರೆ ನಾನು ಯಾರಿಗ್ ನೋಡ್ತಾ ಇದ್ದೀನಿ ಅವ್ರು ಫುಲ್ ಖುಷಿದ್ದಾರೆ. ಎಲ್ಲಾರು ಖುಷಿ ಇದ್ರಲ್ಲ ಯಾರ್ಯಾರು ನನಗ್ ನೋಡ್ತಾ ಇದ್ದೀರಿ. ಈಗ ವಿಡಿಯೋ ಆಫ್ ಇದ್ದವ್ರಿಗೆ ಯಾರು ನೋಡ್ಬೇಕು? ದೇವ್ರು ನೋಡ್ತಾನೆ, ಈಗ ಹೋಗ್ಲಿ. ಓಕೆ, ಸೊ ಥ್ಯಾಂಕ್ ಯು ಎಲ್ಲರಿಗೂ. ಬಾಯ್.